ನಾವು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಕುಡಿಯುವ ನೀರನ್ನ H2O ಅಂತ ಹೇಳಿಕೊಂಡು ಜೀವನಕ್ಕೊಂದು ಆಧಾರ ಅನ್ನುವಂತಹ ಆಲೋಚನೆಯನ್ನ ಮಾಡಿದ್ರೆ, ನಮ್ಮ ಕಾಲಬುಡಕ್ಕೆ ಒಂದರ ಹಾಗೆ ಸಿಗುವಂತಹ ನದಿಗಳಲ್ಲಿಯೂ ಸಹ ತಾಯಿ ಇದ್ದಾಳೆ ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ಅಲ್ಲಲ್ಲಿ ಹರಿಯುವಂತಹ ನೀರಲ್ಲೂ ಸಹ ಗಂಗೆ, ತುಂಗೆ, ಸರಸ್ವತಿಯನ್ನೇ ಕಾಣುತ್ತೇವಷ್ಟೇ ಹೊರತು ಯಾವ ನದಿಯನ್ನು ಸಹ ನಮ್ಮ ಹಿರಿಯರು ತಂದೆ ಅಂತ ಪೂಜನೆ ಮಾಡಲಿಲ್ಲ, ತಾಯಿ ಅಂತಲೇ ಆರಾಧನೆ ಮಾಡಿದ್ದು. ಅದಕ್ಕಾಗಿ ನನ್ನ ರಾಷ್ಟ್ರವನ್ನ ಬಹಳ ಹೆಮ್ಮೆಯಿಂದ ತಾಯಿಗೆ ಗೌರವವನ್ನ ನೀಡುವಂತಹ ರಾಷ್ಟ್ರ ಅಂತ ಹೇಳಿ ಹೆಮ್ಮೆಯಿಂದ ಕರ್ಕೊಳ್ಬಹುದು. ನಾವು ರಾಮಾಯಣವನ್ನ ನೋಡುತ್ತೇವೆ. ರಾವಣನ ಅಧರ್ಮ ಜಾಸ್ತಿ ಆಗಬೇಕು ಅಂತಾದ್ರೆ ರಾವಣನ ಸಂಹಾರ ಮಾಡಲೇಬೇಕಾಗಿತ್ತು. ಅದಕ್ಕೊಂದು ಕಾರಣ ಬೇಕಾಗಿತ್ತು. ಕಾರಣವಾಗಿ ರಾಮನ ಶೌರ್ಯಕ್ಕೆ ರಾವಣ ಸೋತ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಸೀತೆಯನ್ನ ಕರೆದುಕೊಂಡು ಹೋದದ್ದಕ್ಕಾಗಿ ಹೆಣ್ಣಿಗೆ ದೇಶದಲ್ಲಿ ಗೌರವ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ರಾವಣನ ವಧೆಯನ್ನ ರಾಮ ಮಾಡಿದ ಅಂತ ಹೇಳ್ಕೊಂಡು ಆರಾಧನೆಯನ್ನ ಮಾಡಿಕೊಂಡು ರಾಮಾಯಣದ ಮೂಲಕ ಭಾರತದ ಸತ್ವವನ್ನ ನಾವೇನಾದ್ರೂ ಜಗತ್ತಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಅದು ಸೀತೆಯ ರಕ್ಷಣೆಗಾಗಿ, ತಾಯಿಯ ರಕ್ಷಣೆಗಾಗಿ. ಶ್ರೀಕೃಷ್ಣ ಪರಮಾತ್ಮನ ಉದ್ಬೋಧನೆಗಳನ್ನ ಜಗತ್ತು ಇವತ್ತಿಗೂ ಸಹ ತುಂಬಾ ಶ್ರೇಷ್ಠವಾದಂತಹ ರೀತಿಯಲ್ಲಿ ಒಪ್ಪಿಕೊಳ್ಳುತ್ತದೆ. ಜಗತ್ತು ಟೆಕ್ನಾಲಜಿಯಲ್ಲಿ ಅದೆಷ್ಟೇ ಮುಂದುವರೆದಿರಬಹುದು, ನಾವಿನ್ನು ಆರ್ಟಿಫಿಷಿಯಲ್ ಯುಗಕ್ಕೆ ಹೋಗ್ಲಿಕ್ಕಿದ್ದೇವೆ. ಅಂತಹ ಯುಗದಲ್ಲಿಯೂ ಸಹ ಕೇವಲ ಭಾರತದ ಜನ ಮಾತ್ರ ಅಲ್ಲ, ಜಗತ್ತಿನ ಜನ ತಾವುಗಳು ಟೆನ್ಷನ್ ಫ್ರೀ ಆಗಬೇಕು, ಡಿಪ್ರೆಷನ್ ಇಂದ ಹೊರಗಡೆ ಬರಬೇಕು ಅಂತಾದ್ರೆ ಭಾರತವನ್ನ ನೋಡುತ್ತದೆ, ಭಾರತದ ಭಗವದ್ಗೀತೆಯನ್ನ ನೋಡುತ್ತದೆ ಅಂತಾದ್ರೆ, ಆ ಭಾರತದ ಭಗವದ್ಗೀತೆ ನಡಿಬೇಕು ಅಂತಾದ್ರೆ ಕುರುಕ್ಷೇತ್ರ ಯುದ್ಧ ಬೇಕಾಯಿತು. ಕುರುಕ್ಷೇತ್ರ ಯುದ್ಧ ಆಗಬೇಕು ಅಂತಾದ್ರೆ ದ್ರೌಪದಿಯ ವಸ್ತ್ರಾಪಹರಣ ಆಯಿತು. ದ್ರೌಪದಿಯ ವಸ್ತ್ರಾಪಹರಣ ಅಂತ ಹೇಳಿದ್ರೆ ತಾಯಿ ಸ್ಥಾನದಲ್ಲಿ ಪ್ರತಿಯೊಂದು ಹೆಣ್ಣನ್ನು ಸಹ ನೋಡುವಂತಹ ದೇಶದಲ್ಲಿ ತಾಯಿಗೆ ಅಗೌರವವನ್ನ ನೀಡಿದರೆ ಅದು ಎಷ್ಟೇ ದೊಡ್ಡ ವಂಶ ಆಗಿರಬಹುದು, ಎಷ್ಟೇ ದೊಡ್ಡ ರಾಜ ಆಗಿರಬಹುದು, ಅವನೊಂದಲ್ಲ ಒಂದು ದಿವಸ ಧರಾಶಾಹಿ ಆಗಲೇಬೇಕು ಅನ್ನುವಂತಹ ಆಲೋಚನೆಯಿಂದ ದ್ರೌಪದಿಯ ಮೂಲಕ ವಿಶೇಷ ಆಲೋಚನೆಗಳನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನಮ್ಮದು. ಅದಕ್ಕಾಗಿಯೇ ಈ ದೇಶದಲ್ಲಿ ನಾವು ತಾಯಿಗೆ ಗೌರವವನ್ನ ಸಲ್ಲಿಸ್ತೇವೆ. ನಮ್ಮ ದೇಶದಲ್ಲಿ ಹೇಳುತ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತಿಗೂ ಸಹ ಹೆಣ್ಣನ್ನ ಕೇವಲ ಭೋಗದ ವಸ್ತು ಅನ್ನುವಂತಹ ಆಲೋಚನೆ, ವಸ್ತು ಅಂತ ಹೇಳಿ ಇವತ್ತಿಗೂ ಸಹ ಟ್ರೀಟ್ ಮಾಡ್ತಾ ಇರಬೇಕಾಗಿದ್ರೆ, ಜಗತ್ತಿನ ಒಂದು ದೇಶ ಆತ ಕಾವಿ ಹುಟ್ಟಂತಹ ಸಂತನೇ ಆಗಿರಬಹುದು, 1000 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ, ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೆಯೋ ಅದಕ್ಕಿಂತ ಮಿಗಿಲಾದಂತಹ ಸ್ವರ್ಗ ಇಲ್ಲ ಅಂತ ಹೇಳಿಕೊಂಡು ಅಂತಹ ರಾಷ್ಟ್ರ ನಮ್ಮದು. ನಮ್ಮ ದೇಶದಲ್ಲಿ ಹೆಣ್ಣನ್ನ ಅಮ್ಮನಾಗಿ ಆರಾಧನೆ ಮಾಡುತ್ತಾರೆ, ಮಗಳನ್ನು ಸಹ ಅಮ್ಮ ಅಂತ ಕರೀತೇವೆ. ಹೆಂಡತಿಯಲ್ಲಿಯೂ ಸಹ ತಾಯಿಯನ್ನ ಕಾಣುವಂತಹ ಒಂದು ರಾಷ್ಟ್ರ ಇದೆ ಅಂತಾದ್ರೆ ಅದು ಕೇವಲ ನನ್ನ ಭಾರತ ಮಾತ್ರ. ಇಂತಹ ಅದ್ಭುತವಾದಂತಹ ರಾಷ್ಟ್ರ, ಇಂತಹ ಅದ್ಭುತವಾದಂತಹ ಆಲೋಚನೆಗಳು. ಭಾರತದ ಹೆಣ್ಣು ಮಕ್ಕಳು ಸಹ ಅದಕ್ಕೇನೂ ಕಡಿಮೆ ಇಲ್ಲ. ಒಂದು ಕಡೆಯಲ್ಲಿ ತಾಯಿಯ ರೋಲ್ ಮಾಡ್ತಾಳೆ, ಇನ್ನೊಂದು ಕಡೆಯಲ್ಲಿ ಮಗಳಾಗಿ ಮನೆಯನ್ನ ಬೆಳಗ್ತಾಳೆ, ಇನ್ನೊಂದು ಕಡೆಯಲ್ಲಿ ಸೊಸೆಯಾಗಿ ಮನೆಗಳನ್ನ ಬೆಳಗ್ತಾಳೆ, ಇನ್ನೊಂದು ಕಡೆಯಲ್ಲಿ ಶಾಲೆಯಲ್ಲಿ ಹೋದ್ರೆ ಟೀಚರ್ ಆಗಿ ಕೆಲಸ ಮಾಡ್ತಾಳೆ, IT-BT ಕಂಪನಿಗೆ ಹೋದ್ರೆ ಅಲ್ಲೊಬ್ಬ ಕಾರ್ಪೊರೇಟರ್ ವರ್ಲ್ಡ್ ನಲ್ಲಿ ಇರುವಂತಹ ಒಬ್ಬ ಅಮ್ಮನಾಗಿ ಆಕೆ ಕೆಲಸ ನಿರ್ವಹಿಸ್ತಾಳೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಮಹಿಳೆಯ ಒಳಗಡೆ ಇರುವಂತಹ ತಾಕತ್ತಂಥದ್ದು. ಆಕೆಗೆ ಒಂದು ಕೆಲಸ ಅಲ್ಲ, ಎಟ್ ಅ ಟೈಮ್ ನೀವು 100 ಅಲ್ಲ 1000 ಟಾಸ್ಕ್ಗಳನ್ನ ಕೊಟ್ಟರೂ ಸಹ ಆಕೆಗೆ ಪ್ರೀತಿ ಮತ್ತು ಗೌರವವನ್ನು ಅದರ ಜೊತೆಯಲ್ಲಿ ಕೊಡ್ತೀರಿ ಅಂತಾದ್ರೆ ಅವಳೆಲ್ಲವನ್ನೂ ಸಹ ಸಮರ್ಥವಾಗಿ ನಿಭಾಯಿಸಬಲ್ಲಳು ಅನ್ನುವುದಕ್ಕೆ ನಮ್ಮ ಇತಿಹಾಸದಲ್ಲಿ ನಾವು ಅನೇಕ ಉದಾಹರಣೆಗಳನ್ನ ನೋಡಬಹುದು. ಆದರೆ ಆ ನಂತರ ಭಾರತದ ಮೇಲೆ ನಡೆದಂತಹ ನಿರಂತರ ಆಕ್ರಮಣಗಳಿಂದಲಾಗಿ ಮಹಿಳೆಗೊಂದು ಚೌಕಟ್ಟನ್ನ ಹಾಕಬೇಕಾದಂತಹ ಅನಿವಾರ್ಯತೆ ನಮ್ಮ ದೇಶದಲ್ಲಿ ಸೃಷ್ಟಿಯಾಯಿತು. ಆ ಕಾರಣದಿಂದ ಮಹಿಳೆಗೊಂದು ಚೌಕಟ್ಟನ್ನ ಹಾಕಿ ಒಂದರ್ಥದಲ್ಲಿ ಆಕೆಯನ್ನ ಕಟ್ಟಿ ಹಾಕಬೇಕು ಅನ್ನುವ ಉದ್ದೇಶ ಅಲ್ಲ, ಆದರೆ ನಮ್ಮ ಹೆಣ್ಣು ಮಕ್ಕಳಾಗಿಯೇ ಉಳಿಬೇಕು ಅನ್ನುವಂತಹ ಆಲೋಚನೆ ಮತ್ತು ಭಾರತೀಯ ಸಂಸ್ಕೃತಿಯನ್ನ ಸಾಂಸ್ಕೃತಿಕವಾಗಿ ಬೆಳೆಸಿಕೊಂಡು ಹೋಗುವುದಕ್ಕಾಗಿ ಹೆಣ್ಣಿಗೊಂದು ಚೌಕಟ್ಟು ಬೇಕು ಅನ್ನುವ ನಿಟ್ಟಿನಲ್ಲಿ ಹೆಣ್ಣನ್ನ ಸೀಮಿತಗೊಳಿಸುವಂತಹ ಕೆಲಸ ನಡೆದರೂ ಸಹ
ಆ ದೇಶದಿಂದ ಹೊರಗಡೆ ಬಂದದ್ದು ಉಭಯ ಭಾರತಿ ಅನ್ನುವಂತಹ ಅತ್ಯಪೂರ್ವವಾದಂತಹ ಹೆಣ್ಣು ಮಗಳು. ಇವತ್ತಿಗೂ ಸಹ ಬ್ರಹ್ಮವಾದಿನಿಯರು ಅಂತ ಹೇಳಬೇಕಾಗಿದ್ರೆ ನೆನಪಿಗೆ ಬರುವಂತಹ ಗಾರ್ಗಿ ಮೈತ್ರೇಯಿಯರು. ಅದೇ ಗಾರ್ಗಿ ಮೈತ್ರೇಯಿಯ ವಂಶಸ್ಥರೇ ತಾನೆ ನಾವು. ಅದೇ ಉಭಯ ಭಾರತೀಯ ಜೀನ್ ನಮ್ಮಲ್ಲೂ ಸಹ ಇರಬಹುದು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಭರತ ಮಾತೆಯ ಹೆಮ್ಮೆಯ ಮಕ್ಕಳು. ಸೊ ನಮ್ಮ ಒಳಗಡೆ ಇರುವಂತಹ ಆ ಆಲೋಚನೆಗಳನ್ನೇನಾದ್ರೂ ನಾವು ಹೊರಗಡೆ ತರ್ತೇವೆ ಅಂತಾದ್ರೆ, ನಾವು ಏನು ಸುಧಾಮೂರ್ತಿ ಅವರನ್ನ ನೋಡುತ್ತೇವೆ, ಏನು ಕಿರಣ್ ಮಜುಮ್ದಾರ್ ಅವರನ್ನ ನೋಡುತ್ತೇವೆ, ಅಂತಹ ಒಬ್ಬ ಕಿರಣ್ ಮಜುಮ್ದಾರ್ ಅಥವಾ ಅಂತಹ ಒಬ್ಬ ಸುಧಾಮೂರ್ತಿ ನಮ್ಮ ಮನೆಗಳಿಂದಲೂ ಸಹ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಬೇಕು ಅಂತಾದ್ರೆ ನಾವು ನಮ್ಮ ಒಳಗಡೆಯ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯ ಪ್ರತಿ ಹೆಣ್ಣು ಮಕ್ಕಳ ಒಳಗೆಯೂ ಸಹ ಒಬ್ಬ ಗಾರ್ಗಿಯೂ ಇದ್ದಾಳೆ, ಒಬ್ಬ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯೂ ಇದ್ದಾಳೆ, ಒಬ್ಬ ಅತಿ ಅಪೂರ್ವವಾದಂತಹ ಸಾವಿತ್ರಿಬಾ ಫುಲೆ ಸಹ ಇದ್ದಾಳೆ. ಅದೇ ರೀತಿಯಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಒಳಗಡೆ ಇನ್ಫೋಸಿಸ್ ಸಾಮ್ರಾಜ್ಯ ಕಟ್ಟಿ ಜಗತ್ತು ಭಾರತವನ್ನ ನೋಡುವಂತೆ ಮಾಡಿದಂತಹ ಸುಧಾಮೂರ್ತಿಯೂ ಸಹ ಇದ್ದಾರೆ. ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಒಂದಷ್ಟು ಡಸ್ಟ್ ಅನ್ನ ಒರೆಸಿ ಆ ಧೂಳನ್ನ ತೆಗೆದು ಒಳಗಿನ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಿಕ್ ನಮಗೆ ಒಂದಷ್ಟು ಆದರ್ಶಗಳು ಬೇಕು. ಹಾಗಾಗಿ ಆದರ್ಶಗಳ ಆಧಾರದ ಮೇಲೆ ತಮ್ಮ ಬದುಕನ್ನ ಕಟ್ಟಿಕೊಂಡವರ ಒಂದಷ್ಟು ಕಥೆಗಳನ್ನ ಹೇಳ್ತಾ ನಾವು ಹೇಗೆ ಆ ರೀತಿಯಲ್ಲಿ ಬೆಳೆದು ನಮ್ಮ ಜೀವನವನ್ನ ಬೆಳಗುಗೊಳಿಸುವುದರ ಜೊತೆಗೆ ನಮ್ಮ ಜೊತೆಯಲ್ಲಿರುವಂತಹವರ ಜೀವನವನ್ನು ಸಹ ಬೆಳಕಾಗಿಸಬಹುದು ಅನ್ನುವ ಆಲೋಚನೆಯನ್ನ ಸ್ವಲ್ಪ ಹೊತ್ತು ಮಾಡುವ. ಸಾಮಾನ್ಯವಾಗಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟರೂ ಕೂಡ ಆಕೆಗೆ ಮದುವೆಯ ವಯಸ್ಸು ಬರುವಂತಹದ್ದೇ ತಡ ಅಪ್ಪ ಅಮ್ಮ ಮದುವೆ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ನಮ್ಮದೇ ಕರ್ನಾಟಕದಲ್ಲಿ ಒಂದು ಸಣ್ಣ ವಯಸ್ಸು ಅಂತ ಹೇಳಿದ್ರೆ ಜಸ್ಟ್ ಡಿಗ್ರಿ ಮುಗಿಸಿ ಹೊರಗಡೆ ಬಂದಂತಹ 20-21 ವರ್ಷದ ಹುಡುಗಿಗೆ ಅಪ್ಪ ಅಮ್ಮ ಮದುವೆ ಮಾಡ್ತಾರೆ. ಮದುವೆ ಏನೋ ಸಣ್ಣ ವಯಸ್ಸಿನಲ್ಲಿ ಆಯ್ತು, ಕನಸುಗಳನ್ನ ತುಂಬಾ ಕಟ್ಟಿಕೊಂಡಿದ್ಲಾಯ್ತು, ಸಂಸಾರ, ಮನೆ, ಮಕ್ಕಳು, ಯಾವ ರೀತಿಯಲ್ಲಿ ಬದುಕಿರಬೇಕು ಅಂತ ಹೇಳಿ. ಆದ್ರೆ ದುರಾದೃಷ್ಟ, ಆಕೆಯ ಮದುವೆ ತುಂಬಾ ಟೈಮ್ ನಿಲ್ಲಿಲ್ಲ. ಮದುವೆಯಾಗಿ 1 ವರ್ಷ ಆಗಬೇಕಾಗಿದ್ರೆ ಬಹುಶಃ ಆಕೆಗೆ ಡಿವೋರ್ಸ್ ಹಂತವನ್ನ ತಲುಪಬೇಕಾದಂತಹ ಅನಿವಾರ್ಯತೆ ಬಂತು. ಆಕೆಯನ್ನ ಸಮಾಜ ಡಿವೋರ್ಸಿ ಅಂತ ಕರೀತು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ತಪ್ಪು ಯಾರದ್ದಿದ್ದರೂ ಸಹ ಡಿವೋರ್ಸಿ ಅಂತ ಹೇಳಿ ಒಂದು ಪಟ್ಟ ಬಂದ ನಂತರ ಹುಡುಗನನ್ನಾಗ್ಲಿ ಹುಡುಗಿಯನ್ನಾಗ್ಲಿ ಸಮಾಜ ನೋಡುವಂತಹ ದೃಷ್ಟಿ ಬೇರೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಯನ್ನ ಒಬ್ಬ ಹುಡುಗಿ ಮಾಡುತ್ತಾಳೆ. ಡಿಪ್ರೆಷನ್ಗೆ ಹೋಗ್ತಾಳೆ. ಡಿಪ್ರೆಷನ್ಗೆ ಹೋಗ್ಬೇಕಾಗಿದ್ರೆ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಆಕೆ ಡಿಪ್ರೆಷನ್ ಇಂದ ಏನೋ ಹೊರಗಡೆ ಬರ್ತಾಳೆ. ಕೌನ್ಸಿಲರ್ ಹತ್ರ ಕೇಳ್ತಾಳಂತೆ, ನನಗೂ ಸಹ ನಿಮ್ಮ ಹಾಗೆ ಆಗಬೇಕು, ಇನ್ನು ಮುಂದೆ ನನ್ನ ಜೀವನದಲ್ಲಿ ಬರುವಂತಹ ಅಷ್ಟು ಕಷ್ಟಗಳನ್ನ ಮೆಟ್ಟಿ ನಿಂತು ನಾನು ಚಂದದಲ್ಲಿ ಬದುಕನ್ನ ಸಾಗಿಸಬೇಕು ಅಂತಾದ್ರೆ ನಾನೇನ್ ಮಾಡಬೇಕು ಅಂತ ಕೇಳುತ್ತಾರೆ. ಅನಂತರ ಒಂದಷ್ಟು ಕೋರ್ಸ್ಗಳಿಗೆ ಹೋಗ್ತಾರೆ. ಸುಮಾರು 19,000 ರೂಪಾಯಿ ಬಂಡವಾಳವನ್ನ ಇಟ್ಟುಕೊಂಡು ಅಭ್ಯಾಸ್ ಅನ್ನುವಂತಹ ಒಂದು ಸಣ್ಣ ಶಾಲೆಯನ್ನ ಆರಂಭ ಮಾಡುತ್ತಾಳೆ. ಆ ಅಭ್ಯಾಸ್ ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆಗೆ ತನ್ನ ಬ್ರಾಂಚ್ಗಳನ್ನ ಹಬ್ಬಿಕೊಂಡು ಇವತ್ತು ಆಕೆ ಒಬ್ಬ ಸಣ್ಣ ವಯಸ್ಸಿನ ಸ್ಟಾರ್ಟ್ಅಪ್ ಕಂಪನಿಯನ್ನ ನಡೆಸುವಂತಹ ಐ ಥಿಂಕ್ ಸೌಜನ್ಯ ವಸಿಷ್ಠ ಅಂತ ಹೆಸರಿರಬೇಕು. ಸೌಜನ್ಯ ವಸಿಷ್ಠ ಆಗಿ ಬೆಳೆದು ನಿಲ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣವಾದದ್ದು ಆಕೆಯ ಒಳಗಿನ ಆಲೋಚನೆಯನ್ನ ಹೊರಗಡೆ ತೆಗೆದಂತಹ ಒಬ್ಬ ಡಾಕ್ಟರ್ ಮತ್ತು ಆಕೆಯ ಒಳಗಡೆ ತಾನೇನೋ ಒಂದು ಅಚೀವ್ ಮಾಡಬೇಕು, ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಜನರಿಗೆ ಕೆಲಸವನ್ನು ಸಹ ಕೊಡಬೇಕು, ನನ್ನ ಹಾಗೆ ಡಿಪ್ರೆಷನ್ ನಲ್ಲಿ ಒಳಗಾಗಿರುವಂತಹ ಅನೇಕ ಜನರಿಗೆ ತಾನು ಬದುಕನ್ನ ಕಲ್ಪಿಸಿಕೊಡಬೇಕು ಅನ್ನುವಂತಹ ಆಲೋಚನೆ. ಹುಲ್ಲೇನಹಳ್ಳಿ ಅನ್ನುವಂತಹ ಒಂದು ಸಣ್ಣ ಕರ್ನಾಟಕದ ಹಳ್ಳಿಯಲ್ಲಿ ಒಬ್ಬ ಹುಡುಗಿ ಜನಿಸ್ತಾಳೆ. MCA ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾಳೆ. MCA ಡಿಗ್ರಿ ಮುಗಿಸಿ ಹೊರಗಡೆ ಬರಬೇಕಾಗಿದ್ರೆ ಜಾಬ್ ಆಗಬೇಕು. ಜನ ಕೇಳುತ್ತಾರೆ, MCA ಮಾಡಿ ಜಾಬ್ ಇಲ್ಲ ಅಂತ ಹೇಳಿದ್ರೆ ಅದೇನು ಅಂತ ಹೇಳ್ಕೊಂಡು ಇನ್ಸಲ್ಟ್ ಮಾಡುತ್ತಾರೆ. ಆಕೆ 1-2 ಕಂಪನಿಯ ಬಾಗಿಲನ್ನ ತಟ್ಟಿದ್ದಲ್ಲ, ಆಕೆ ಬರೋಬ್ಬರಿ 20 ಕಂಪನಿಗಳ ಬಾಗಿಲನ್ನ ತಡುತ್ತಾಳೆ. 20ಕ್ಕೆ 20 ಕಂಪನಿಗಳು ಸಹ ಆಕೆಯನ್ನ ರಿಜೆಕ್ಟ್ ಮಾಡುತ್ತದೆ.
ನಮಗ್ ಒಂದ್ ಸರ್ತಿ ಎಲ್ಲಾದ್ರೂ ರಿಜೆಕ್ಷನ್ ಸಿಕ್ಕಿದ್ರೆ ಅಯ್ಯೋ ನಾನು ಓದಿದ್ದೇ ವೇಸ್ಟ್ ಅಂತ ಅನ್ನಿಸ್ತದೆ. ಎರಡನೇ ಸರ್ತಿ ಪುನಃ ರಿಜೆಕ್ಷನ್ ಬಂತು ಅಂತಾದ್ರೆ ನಾನು ಏಬಲ್ಲೇ ಅಲ್ಲ ಅಂತ ಅನ್ನಿಸ್ತದೆ. ಮೂರನೇ ಸರ್ತಿಯು ರಿಜೆಕ್ಷನ್ ಬಂತು ಅಂತಾದ್ರೆ ಬಹುಶಃ ನಾವು ಮನೆಯಲ್ಲಿರುವಂತಹ ಫ್ಯಾನ್ ನನಗೆ ಫಿಟ್ ಆಗತ್ತಾ ಅಂತ ನೋಡ್ಕೊಂಡು ಸುಸೈಡ್ ಮಾಡುವಂತಹ ಆಲೋಚನೆಗಳಿರಬೇಕಾಗಿದ್ರೆ ಆಕೆ 20 ಕಂಪನಿಗಳಿಂದ ರಿಜೆಕ್ಟ್ ಆಗಿ ಹೊರಗಡೆ ಬರ್ತಾಳೆ. ಆಲೋಚನೆ ಮಾಡ್ತಾಳಂತೆ, 20 ಕಂಪನೀಸ್ ನನ್ನನ್ನ ರಿಜೆಕ್ಟ್ ಮಾಡಿದ್ರೆ ಏನಾಯ್ತು, ನಾನು ಯಾವ ತರ ಬೆಳಿಬೇಕು ಅಂತ ಹೇಳಿದ್ರೆ ನನ್ನ ಕಂಪನಿಯಿಂದ ಹೊರಗಡೆ ಬರುವಂತಹ ಯುವಕ ಯುವತಿಯರಿಗೆ ನಾನು ಎಷ್ಟು ಸ್ಕಿಲ್ಸ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನನ್ನನ್ನ ರಿಜೆಕ್ಟ್ ಮಾಡಿದಂತಹ ಕಂಪನಿಗಳು ನನ್ಗೆ ಕೆಲಸಗಾರರನ್ನ ಕೊಡಿ ಅಂತ ಹೇಳ್ಕೊಂಡು ನನ್ನ ಕಂಪನಿಯ ಬಾಗಿಲನ್ನ ತಟ್ಟುವಷ್ಟರ ಮಟ್ಟಿಗೆ ನಾನು ಎದ್ದು ನಿಲ್ಲಬೇಕು ಅನ್ನುವಂತಹ ಆಲೋಚನೆ ಮಾಡುತ್ತಾಳೆ. ಆಕೆ ಎಷ್ಟು ಶ್ರೇಷ್ಠವಾಗಿ ಭಾರತವನ್ನ ಯುರೋಪಿನ ಸಂಸತ್ತಿನಲ್ಲಿ ಪ್ರತಿನಿಧಿಸಿದಂತಹ ಮೊದಲ ಮಹಿಳೆಯಾಗಿ ಬೆಳೀತಾಳೆ ಅಂತ ಹೇಳಿದ್ರೆ ಆಕರ್ ಮ್ಯಾಕ್ಸ್ ಅನ್ನುವಂತಹ ತನ್ನದೇ ಆದಂತಹ ಒಂದು ಕಾರ್ಪೊರೇಟ್ ಕಂಪನಿಯನ್ನ ಆಕೆ ತೆರೀತಾಳೆ. ಇವತ್ತು ಆಕೆಯ ಕಂಪನಿಯ ಮೂಲಕ ಆಕೆ ನಡೆಸ್ತಾ ಇರುವಂತಹ NGO ದಿಂದ ಹೊರಗಡೆ ಬಂದಂತಹ ಅದೆಷ್ಟೋ ಯುವಕ ಯುವತಿಯರು ಯಾವ ಕಂಪನಿ ಆಕೆಯನ್ನ ರಿಜೆಕ್ಟ್ ಮಾಡಿತ್ತೋ ಯು ಆರ್ ಅನ್ಫಿಟ್ ಅಂತ ಹೇಳಿಕೊಂಡು ಆ ಕಂಪನಿಗೆ ಫಿಟ್ ಆಗುವಂತಹ ಅನೇಕ ಯುವಕ ಯುವತಿಯರನ್ನ ಕೊಡುವಂತಹ ಒಂದು NGO ಅನ್ನ ಆಕೆ ಸ್ಟಾರ್ಟ್ ಮಾಡಿದ್ದಾಳೆ. ಆಕೆ ಹೆಸರು ಸ್ನೇಹ ರಾಕೇಶ್. ಸೋಲು ಯಾವತ್ತೂ ಸಹ ಸೋಲಲ್ಲ. ಒಂದು ಬೆಕ್ಕು ಎಲ್ಲೋ ಒಂದು ಕಡೆ ಚಿಟ್ಟೆಯನ್ನ ಹಿಡಿಬೇಕು ಅಂತಾದ್ರೆ ನೇರವಾಗಿ ಅದರ ಮೇಲೆ ಹೋಗಿ ಹಾರೋದಿಲ್ಲ, ಬದಲಾಗಿ ಅದನ್ನ ಅಬ್ಸರ್ವ್ ಮಾಡ್ತದೆ. ಮುಂದಕ್ಕೆ ಜಿಗಿಯುವುದಕ್ಕಿಂತ ಮುಂಚೆ 2 ಹೆಜ್ಜೆ ಹಿಂದೆ ಬಂದು ತನ್ನ ಗುರಿಯನ್ನ ತಲುಪ್ತದೆ. ಆದರೆ ABCD ಓದಿದಂತಹ ನಾವು, ಡಬಲ್ ಡಿಗ್ರಿ ಮಾಡ್ಕೊಂಡಂತಹ ನಾವು, PhD ಅನ್ನ ಮಾಡ್ಕೊಂಡಂತಹ ನಾವು 1 ಸೋಲು ಬಂತು 2 ಸೋಲು ಬಂತು ಅಂತಾದ್ರೆ ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಕೈ ಕಟ್ ಕೂತ್ಕೊಳ್ತೇವೆ. ಆಲೋಚನೆ ಮಾಡಿ, ನಮಗೆ ಇವತ್ತು ಆದರ್ಶ ಆಗಬೇಕಾದದ್ದು ಯಾವ A ಫಾರ್ ಆಪಲ್ B ಫಾರ್ ಬ್ಯಾಟ್ ಗೊತ್ತಿಲ್ಲದೆ ಇರುವಂತಹ ಬೆಕ್ಕು ನಾಯಿಗಳಿಗೂ ಸಹ ಗೊತ್ತಿದೆ ಹೇಗೆ ಬೇಟೆಯಾಡಬೇಕು, ಹೇಗೆ ಗುರಿ ತಲುಪಬೇಕು ಅಂತ ಹೇಳ್ಕೊಂಡು. ನಮ್ಮ ಹತ್ರ ಡಿಗ್ರಿ ಇದೆ, ಬದುಕಲಿಕ್ಕೆ ನಮ್ಗೆ ಗೊತ್ತಿಲ್ಲ, ಅವಕಾಶಗಳನ್ನ ರೂಪಿಸಿಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ ಅಂತಾದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ ಎಂತಹ ಶಿಕ್ಷಣವನ್ನ ನಾವು ಪಡ್ಕೊಳ್ತೇವೆ ಅಂತ. ಒಬ್ಬ ಅಮ್ಮ ಮದುವೆ ಆಗ್ತಾಳೆ, ಒಬ್ಬ ತಾಯಿ ಮದುವೆ ಆಗ್ತಾಳೆ, ಆಕೆಗೊಂದು ಮಗು ಆಗ್ತದೆ, ಖುಷಿಯಲ್ಲಿ ಜೀವನವನ್ನ ಮಾಡ್ತಾ ಇರ್ತಾಳೆ. ಆದ್ರೆ ಮಗುವಿಗೊಂದು 3-4 ತಿಂಗಳಾಗಬೇಕಾಗಿದ್ರೆ ಮಗು ಎಬ್ನಾರ್ಮಲ್ ಅಂತ ಗೊತ್ತಾಗ್ತದೆ, ಡೌನ್ ಸಿಂಡ್ರೋಮ್ ಇರುತ್ತೆ. ಸರಿ, ಆಕೆ ತನ್ನ ಮಲ್ಟಿನ್ಯಾಷನಲ್ ಕಂಪನಿ ಜಾಬ್ನಿಂದ ರೆಸಿಗ್ನೇಷನ್ ಕೊಡ್ತಾಳೆ. ಡೌನ್ ಸಿಂಡ್ರೋಮ್ ಯಾಕೆ ಬರುತ್ತೆ, ಆ ಮಕ್ಕಳನ್ನ ಬೆಳೆಸುವಂತಹದ್ದು ಹೇಗೆ, ಮತ್ತು ಆ ಮಕ್ಕಳ ಸ್ಕಿನ್ ಅಲರ್ಜಿ ಎಲ್ಲ ಬಹಳ ಬೇಗ ಆಗುವಂಥದ್ದು, ಇದು ಯಾಕೆ ಆಗ್ತದೆ, ಇದರ ಹಿಂದ್ಗಡೆ ಏನಿದೆ ಅಂತ ಹೇಳ್ಕೊಂಡು ರಿಸರ್ಚ್ ಮಾಡ್ತಾ ಹೋಗ್ತಾಳೆ. ಮಗನಿಗೆ 5 ವರ್ಷ ಆಗಬೇಕಾಗಿದ್ರೆ ಸ್ಪೆಷಲಿ ಏಬಲ್ಡ್ ಮಕ್ಕಳಿಗೆ ಅಂತಿರುವಂತಹ ಸ್ಕೂಲಿಗೆ ಕಳಿಸ್ತಾಳೆ. ಆಗ ಈ ಅಮ್ಮನಿಗೊಂದು ಆಲೋಚನೆ ಬರುತ್ತಂತೆ, ಡೌನ್ ಸಿಂಡ್ರೋಮ್ ಬರುವಂತಹದ್ದು 1000ರಲ್ಲಿ 1 ಮಗು ಆದ್ರೂ ಸಹ ಭಾರತದಲ್ಲಿ ಹಾಗಿದ್ರೆ ಎಷ್ಟು ಡೌನ್ ಸಿಂಡ್ರೋಮ್ ಇರುವಂತಹ ಮಕ್ಕಳಿರಬಹುದು, ಅಂತಹ ತಾಯಂದಿರಿಗೆಲ್ಲ ಎಷ್ಟು ಕಷ್ಟ ಇರಬಹುದು. ಸೊ ನಾನೇನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಮಗ ಹುಟ್ಟಿ ಆಗಿದೆ, ಇನ್ನದನ್ನ ಬದಲಾವಣೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ಬದಲಾಯಿಸುವುದಕ್ಕೆ ಸಾಧ್ಯವೂ ಇಲ್ಲ. ಹಾಗಿರಬೇಕಾಗಿದ್ರೆ ಆ ಮಗು ಇರುವಷ್ಟು ಸಮಯ ಅದನ್ನ ಯಾವ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವ ರೀತಿಯ ಸ್ಕಿನ್ ಅಲರ್ಜೀಸ್ ಕೂಡ ಆಗದೆ ಇರುವ ರೀತಿಯಲ್ಲಿ ಹೊಸದೊಂದು ಮೆಡಿಕೇಶನ್ ಅನ್ನ ತಾನು ರೂಪಿಸಬೇಕು ಅನ್ನುವಂತಹ ಆಲೋಚನೆ ಮಾಡ್ತಾಳೆ. ಮಗ ಶಾಲೆಗೆ ಹೋದ ನಂತರ ಶಾಲೆಯಿಂದ ಬರುವಲ್ಲಿಯವರೆಗೆ ಆಕೆ ಎದುರುಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ಮಕ್ಕಳಿಗೆ ಯಾಕಾಗಿ ಅಲರ್ಜಿ ಆಗ್ತದೆ ಮತ್ತು ಆ ಅಲರ್ಜಿಯನ್ನ ತಡಿಬೇಕು ಅಂತಾದ್ರೆ ಏನೆಲ್ಲ ಕೆಮಿಕಲ್ಸ್ ಬೇಕು ಅಂತ ಹೇಳ್ಕೊಂಡು ಆಕೆಗೆ ಒಂದಷ್ಟು ಆಲೋಚನೆ ಸಿಗತ್ತೆ. ಆಕೆ ಮನೆಯಲ್ಲೇ ಕೂತ್ಕೊಂಡು ಶಾಂಪೂ ಮತ್ತು ಸೋಪನ್ನ ಮಾಡುವಂತಹ ಉದ್ಯೋಗವನ್ನ ಆರಂಭ ಮಾಡ್ತಾಳೆ. ಮೊದಲಿಗೆ ತನ್ನ ಮಗನಿಗೆ ಆರೋಗ್ಯ ಬೇಕು ಅನ್ನುವ ಕಾರಣಕ್ಕಾಗಿ ಸೋಪು ಮತ್ತು ಶಾಂಪೂವನ್ನ ತಯಾರು ಮಾಡ್ತಾ ಇದ್ದಂತಹ ಮಹಿಳೆ ಇವತ್ತು 200 ಕೋಟಿ ಬಿಸ್ನೆಸ್ ನ ಒಡತಿಯಾಗಿ ಭಾರತದಲ್ಲೊಂದು ಹೊಸ ಸ್ಟಾರ್ಟ್ಅಪ್ ಕಂಪನಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವುದಕ್ಕೆ ಆದರ್ಶ ಆಗ್ತಾಳೆ ಅಂತಾದ್ರೆ ಹರಿಣಿ ಶಿವಕುಮಾರ್ ಅನ್ನುವಂತಹ ಮಹಿಳೆ. ನಮ್ಮನೆಯಲ್ಲಿ ಮಕ್ಕಳು ಆರಾಮವಾಗಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಗೆ ಸಪೋರ್ಟಿಂಗ್ ಸಿಸ್ಟಮ್ಮು ತುಂಬಾ ಚೆನ್ನಾಗಿದೆ. ಹಾಗಿರಬೇಕಾಗಿದ್ರೆ ನಾನು ಸಹ ಒಂದು ಸಣ್ಣ ಪುಟ್ಟ ಉದ್ಯೋಗವನ್ನ ಮಾಡಿಕೊಂಡು ಸೆಲ್ಫ್ ಇಂಡಿಪೆಂಡೆಂಟ್ ಆಗುವುದು ಹೇಗೆ ಅನ್ನುವ ಆಲೋಚನೆಯನ್ನ ಮಾಡಬೇಕಾಗಿದೆ.
ಇವತ್ತು ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕಡೆಯ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಡ್ರಿಂಕಿಂಗ್ ವಾಟರ್ ATM ಸಿಸ್ಟಮ್ ಅನ್ನುವುದನ್ನ ನೋಡಿದ್ದೇವೆ. ₹1 ಹಾಕಿದ್ರೆ ಒಂದು 4 ಲೀಟರ್ ನೀರು, 5 ಲೀಟರ್ ನೀರೇನೋ ಸಿಗತ್ತೆ. ನಮ್ಗೆ ಗೊತ್ತಿರುವಂತದ್ದು ATM ಕಾರ್ಡ್ ಒಳಗಡೆ ಹಾಕಿದ್ರೆ ಸಾವಿರ ನೋಟ್ ಎಣಿಸ್ಲಿಕ್ಕೆ ಮಾತ್ರ. ಆದರೆ ನಮ್ಮ ಕರ್ನಾಟಕದ ಒಬ್ಬ ಹೆಣ್ಣು ಮಗಳಿಗೆ ಆಲೋಚನೆ ಬರ್ತದೆ, ಕುಡಿಯುವ ನೀರಿನ ವ್ಯವಸ್ಥೆ ಕರ್ನಾಟಕದ ಹೆಚ್ಚಿನ ಹಳ್ಳಿಗಳಲ್ಲಿ ಸರಿಯಾಗಿಲ್ಲ, ಅಶುದ್ಧವಾದಂತಹ ನೀರು ಸಿಗ್ತಾ ಇದೆ, ಮಕ್ಕಳೆಲ್ಲ ಪೋಷಣೆ ರಹಿತವಾಗಿ ಜನಿಸುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕಾಗಿ ನಾನೇನಾದ್ರೂ ಮಾಡಬೇಕಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ. ಚಿನ್ಮಯಿ ಪ್ರವೀಣ್ ಅಂತ ಆಕೆಯ ಹೆಸರು. ಆಕೆಯ ಆಲೋಚನೆ ಇವತ್ತು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಮಗೆ 1 ಲೀಟರ್ ನೀರಿಗೆ ₹20 ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಆ ತಾಯಿಯ ಆಲೋಚನೆಯಿಂದ ₹1 ಹಾಕಿದ್ರೆ 5 ಲೀಟರ್ ನೀರು ಸಿಗ್ತದೆ ಅನ್ನುವಂತಹ ಕಲ್ಪನೆಯನ್ನ ಕರ್ನಾಟಕದಲ್ಲಿ ಮೊದಲಿಗೆ ಇಂಪ್ಲಿಮೆಂಟ್ ಮಾಡಿದಂತಹ ಮಹಿಳೆ ಚಿನ್ಮಯಿ ಪ್ರವೀಣ್. ಹಾಗಿದ್ರೆ ನಮಗೆ ಇಂತಹ ಆಲೋಚನೆಗಳು ಸಾಧ್ಯ ಇಲ್ವಾ? ನಮ್ಮ ಕೈ ಕಾಲು ಗಟ್ಟಿ ಇದೆ, ಮನೆಯಲ್ಲಿ ಬೇಕಾದಂತಹ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೋ ಇಷ್ಟೋ ಚೆನ್ನಾಗಿದೆ. ಮುಂಬೈನಲ್ಲೊಬ್ಬ ಮಹಿಳೆ ಇದ್ಲು, ಬಾಲ್ಯ ವಿವಾಹ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಯಲ್ಲಿ ಕಷ್ಟ ನಷ್ಟ ಎಲ್ಲವನ್ನು ಅನುಭವಿಸ್ತಾಳೆ. ಗಂಡನ ಸಪೋರ್ಟ್ ಏನೂ ಇರುವುದಿಲ್ಲ. ಸೊ ಆಕೆಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತಾದ್ರೆ ಆಕೆಗೆ ಕೆಲಸ ಮಾಡಬೇಕು, ಗಾರ್ಮೆಂಟ್ಸಿಗೆ ಸೇರ್ತಾಳೆ. ಆದ್ರೆ ಅಪ್ಪ ಒಂದ್ ದಿವಸ ಬಂದವನು ಮಗಳ ಕಷ್ಟವನ್ನ ನೋಡಿ ಇನ್ನವಳೆಲ್ಲಿ ಇರುದ್ ಬೇಡ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಸಣ್ಣ ವಯಸ್ಸಿನಲ್ಲಿ ಗಂಡನನ್ನ ಬಿಟ್ಟು ಬಂದವಳು ಅಂತ ಸಮಾಜ ಜರೀತದೆ. ಚಿಕ್ಕಪ್ಪನ ಜೊತೆಯಲ್ಲಿ ಮತ್ತೆ ಬಾಂಬೆಗೆ ಹೋಗ್ತಾಳೆ, ಸ್ಲಮ್ನಲ್ಲಿ ಉಳ್ಕೊಳ್ಳುತ್ತಾಳೆ. ಆಕೆಯ ಕಮ್ಯುನಿಟಿಗೆ ಸ್ಪೆಷಲ್ ಆಗಿ ಸಿಗುವಂತಹ ಸೆಂಟ್ರಲ್ ಗವರ್ಮೆಂಟ್ ನ ಲೋನಿಗೆ ಅಪ್ಲೈ ಮಾಡ್ತಾಳೆ, ಲೋನ್ ಪಡ್ಕೊಳ್ತಾಳೆ. ಲೋನ್ ಪಡ್ಕೊಂಡು ಒಂದ್ ಸಣ್ಣ ಜಾಗೆಯನ್ನ ಪರ್ಚೇಸ್ ಮಾಡ್ತಾಳೆ. ಆಕೆಗೆ ಅನ್ನಿಸ್ತದಂತೆ ಈ ಜಾಗೆಯನ್ನ ನಾನು ಮಾರಾಟ ಮಾಡಿದ್ರೆ ನನಗೆ ಡಬಲ್ ದುಡ್ಡು ಸಿಗತ್ತೆ ಅಂತ ಹೇಳ್ಕೊಂಡು ಪರ್ಚೇಸ್ ಮಾಡಿದಂತಹ ಜಾಗೆಯನ್ನ ಡಬಲ್ ರೇಟಿಗೆ ಮಾರಾಟ ಮಾಡ್ತಾಳೆ. ಆಲೋಚನೆ ಬರ್ತದೆ, ನಾನು ಯಾಕೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಬಾರದು ಅಂತ. ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕ್ತಾಳೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆಕೆ ಮೇಲಕ್ಕೆ ಹೋಗಬೇಕಾಗಿದ್ರೆ ಆಕೆ ಸಣ್ಣ ವಯಸ್ಸಿನಲ್ಲಿ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲಾಯ್ತೋ ಆ ಕಂಪನಿ ಲಾಸ್ ಅಲ್ಲಿ ಇರುತ್ತೆ. ಆ ಕಂಪನಿ ರೂಲ್ ಪ್ರಕಾರ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಆ ಕಂಪನಿಯನ್ನ ತೆಗೆದುಕೊಳ್ಳುವಂತಹ ನಡೆಸುವಂತಹ ಅಧಿಕಾರ ಇರುತ್ತೆ. ಎಲ್ಲರೂ ಈ ಹುಡುಗಿಯನ್ನ ಅಪ್ರೋಚ್ ಆಗ್ತಾರೆ, ಕಂಪನಿಯನ್ನ ತಗೊಳ್ತಾಳೆ. ಕಂಪನಿ ತಗೊಳ್ಬೇಕಾಗಿದ್ರೆ ಅದು ಮುಚ್ಚುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಕಂಪನಿ ಇವತ್ತು ಆ ಕಂಪನಿಯನ್ನ ಒಂದು ಬ್ರ್ಯಾಂಡ್ ಮಾಡಿದ್ದಾಳೆ ಅಂತಾದ್ರೆ ಆ ಕಂಪನಿ ಬ್ರ್ಯಾಂಡಿನ ಮೂಲಕ ಕಮಾನಿ ಟ್ಯೂಬ್ಸ್ ಅಂತ ಹೇಳಿಕೊಂಡು ಇವತ್ತು ಜಗತ್ತಿನ ಜನರ ಎದುರುಗಡೆಯಲ್ಲಿ ಒಬ್ಬ ಸ್ಲಮ್ ಹುಡುಗಿ, ಕೈಯಲ್ಲಿ ಕಾಸೇ ಇಲ್ಲದೆ ಇರುವಂತಹ ಹುಡುಗಿ ಸಾವಿರಾರು ಕೋಟಿಗಟ್ಟಲೆ ವ್ಯವಹಾರವನ್ನ ಹೇಗೆ ನಡೆಸಬೇಕು ಅನ್ನುವುದಕ್ಕೆ ಆದರ್ಶ ಆಗ್ತಾಳೆ ಅಂತಾದ್ರೆ ಎಲ್ಲವೂ ಇರುವಂತಹ ನಮಗೆ ಇಂತಹ ವ್ಯಕ್ತಿಗಳ ಆದರ್ಶವನ್ನ ಯಾಕೆ ಪಡ್ಕೊಳ್ಳಬಾರದು? ₹80 ಇನ್ವೆಸ್ಟ್ ಮಾಡಿಕೊಂಡು ಹಳ್ಳಿಯ ಮಹಿಳೆಯರು ಮಾಡಿದಂತಹ ಲಿಜ್ಜತ್ ಪಾಪಡ್ ಅನ್ನುವಂತಹ ಒಂದು ಹಪ್ಪಳದ ಕಂಪನಿ 1600 ಕೋಟಿ ರೂಪಾಯಿ ಬಿಸ್ನೆಸ್ ಅನ್ನ ಇವತ್ತು ಮಾಡ್ತಾ ಇದೆ. 69 ಬ್ರಾಂಚಸ್ ಅನ್ನ ಭಾರತದಲ್ಲಿ ಹೊಂದಿದೆ ಅಂತಾದ್ರೆ ಆಲೋಚನೆ ಮಾಡಿ. ನಮಗಿವತ್ತು ಬಹುಶಃ ₹80 ಎಲ್ಲ ಬೇಕು ಅಂತ ಹೇಳಿದ್ರೆ ಒಂದು 80,000ದಿಂದ 8 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶ ಇದೆ. ನಾವು ಮಾತ್ರ ಬೆಳೆಯುವುದಲ್ಲ, ನಮ್ಮ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸಬೇಕು ಅನ್ನುವಂತಹ ಆಲೋಚನೆಯನ್ನ ಕಲ್ಪನೆಗಳನ್ನ ಮಾಡಬಾರದು. ಸಣ್ಣ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ನಾವು ಈ ಗೀಲ್ಸ್ ಗಳನ್ನ ಮಾಡಿಕೊಂಡು ಒಂದಷ್ಟು ಜನರಿಗೆ ತಪ್ಪಾದಂತಹ ಸಂದೇಶಗಳನ್ನ ಕೊಟ್ಟು ಅದರಿಂದ ದುಡಿಮೆ ಗಳಿಸುವುದರ ಬದಲು 4 ಜನರಿಗೆ ಒಳ್ಳೆಯ ಕೆಲಸವನ್ನ ಮಾಡಿಕೊಂಡು ಅದರ ಮೂಲಕ ನಾವೇನಾದ್ರೂ ದುಡಿಮೆಯನ್ನ ಮಾಡ್ತೇವೆ ಅಂತಾದ್ರೆ ಬಹುಶಃ ಸಂಸ್ಕಾರಯುತವಾಗಿ ನಾವು ಬೆಳೆದು ನಮ್ಮ ಜೊತೆ ಬರುವವರಿಗೆ ಸಂಸ್ಕಾರವನ್ನ ಕೊಟ್ಟು ಭಾರತವನ್ನ ಜಗತ್ತಿನ ಎದುರುಗಡೆಯಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಮನೆಯಲ್ಲಿದ್ದುಕೊಂಡೇ ಮಾಡಬಹುದಾದಂತಹ ಅನೇಕ ಅವಕಾಶಗಳಿವತ್ತಿದೆ ನಮ್ಮ ಹತ್ರ. ನಾವು ಒಂದ್ಸತಿ ಕಣ್ಣು ಬಿಟ್ಟು ನಮ್ಮ ಸಮಾಜವನ್ನ ನೋಡಬೇಕು. ಕೆಲವೊಂದು ಮನೆಗಳಲ್ಲಿ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿಗೆ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಮನೆಯಲ್ಲೊಂದು ಫುಡ್ ಕ್ಯಾಟ್ರಿಂಗ್ ಸಿಸ್ಟಮ್ ಅನ್ನ ಮಾಡ್ಕೊಂಡು ಯಾರ್ಯಾರಿಗೆ ಬೇಕು ಆ ಎಲ್ಲ ಮನೆಗಳಿಗೆ ಕ್ಯಾಟ್ರಿಂಗ್ ಅನ್ನ ಕೊಡುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಮಾಡಬಹುದು.
ಸಣ್ಣ ಉದ್ಯೋಗ ಅಂತ ಹೇಳ್ಕೊಂಡು ಇವತ್ತು ಪ್ರತಿಯೊಬ್ಬ ಹೆಣ್ಣು ಮಗುವು ಸಹ ಮಿನಿಮಮ್ ಮೇಕಪ್ ಅನ್ನ ಮಿನಿಮಮ್ ಬ್ಯೂಟಿಷಿಯನ್ ಮಿನಿಮಮ್ ಸೌಂದರ್ಯಕ್ಕಾಗಿ ಬ್ಯೂಟಿಷಿಯನ್ ಮೇಲೆ ಆಧಾರಿತವಾಗಿರುತ್ತಾರೆ. ಸೊ ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂತಾದ್ರೆ ಒಂದು 6 ತಿಂಗಳು ಬ್ಯೂಟಿಷಿಯನ್ ಕೋರ್ಸ್ ಮಾಡಿಕೊಂಡು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಹಾಕೊಂಡ್ರು ಸಾಕು, ನಮ್ಮ ಇನ್ಕಮ್ ಅನ್ನ ನಮ್ ತೆಗಿಲಿಕ್ಕೆ ಸಾಧ್ಯ ಇದೆ. ಸೊ ಅಡ್ವಾಂಟೇಜ್ಗಳನ್ನ ನಾವು ಹುಡುಕ್ತಾ ಹೋಗಬೇಕು. ಅವಕಾಶಗಳು ನಮ್ಮ ಕಡೆಗೆ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಕಾಶಗಳ ಬಾಗಿಲನ್ನ ನಾವು ತಡ್ತಾ ಹೋಗ್ತೇವೆ ಅಂತಾದ್ರೆ ಒಂದಲ್ಲ ಒಂದು ಬಾಗಿಲು ಖಂಡಿತವಾಗಿಯೂ ತೆಗೆದೇ ತೆರೀತದೆ. ಆ ಬಾಗಿಲಿನ ಒಳಗಡೆ ಹೋಗಿ ನಾವೇನ್ ಮಾಡಬಹುದು ಅದು ನಮಗ್ ಬಿಟ್ಟದ್ದು, ನಾವೇನ್ ಅಚೀವ್ ಮಾಡಬಹುದು ಅದು ನಮಗ್ ಬಿಟ್ಟದ್ದು. ಸೊ ನಮ್ಮ ಸಮಾಜವನ್ನ ನಾವು ನೋಡಿಕೊಂಡು ನನಗೆ ಇಲ್ಲಿ ಬೆಳೆಯುವಂತಹ ಅವಕಾಶಗಳು ಎಷ್ಟಿದೆ, ನಾನು ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನುವಂತಹ ಒಂದು ಸಣ್ಣ ಆಲೋಚನೆಯನ್ನ ಮಾಡಿದ್ರೆ ಸಾಕು. ನಾವು ಇವತ್ತು ಕಿವಿಗೆ ಜುಮ್ಕಾ ಬೇಕು ಅಂತಾದ್ರೆ, ಥ್ರೆಡ್ ಜುಮ್ಕಾಗಳು ಬೇಕು ಅಂತಾದ್ರೆ ಅಂಗಡಿಗೆ ಹೋಗ್ತೇವೆ. ಅಂಗಡಿಗೆ ಹೋಗಿ 10 ರೂಪಾಯಿಂದ ಹಿಡಿದು 100, 200, 300 ರೂಪಾಯಿವರೆಗೆ ಜ್ಯುವೆಲ್ಲರಿಗಳಿರುತ್ತೆ. ಅದರ ಬದಲು ನಾವೇ ಒಂದು 100 ರೂಪಾಯಿ ಕೊಟ್ರೆ ಅಮೆಝಾನ್ ನಲ್ಲಿ ಬೇಕಾದಂತಹ ಎಲ್ಲ ಮೆಟೀರಿಯಲ್ ಸಿಗತ್ತೆ. ನಮಗ್ ಮಾತ್ರ ಅಲ್ಲ, ನಮ್ಮ ಪಕ್ಕದ ಮನೆಯವರಿಗೂ ಸಹ ಮಾಡಿಕೊಂಡು ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಮಾಡಿಕೊಂಡು ಏನೋ ಒಂದು ನನ್ನ ಖರ್ಚಿಗೆ ನಾನು ದುಡಿತೇನೆ ಅನ್ನುವಂತಹ ಒಂದು ಆಲೋಚನೆಯನ್ನ ಯಾಕೆ ಮಾಡಬಾರದು? ಅವಕಾಶಗಳು ತುಂಬಾ ಇದೆ. ಆದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನನ್ನಿಂದ ಸಾಧ್ಯ ಉಂಟಾ, ನನ್ನಿಂದ ಸಾಧ್ಯ ಇಲ್ಲ, ಇನ್ನೊಬ್ರು ಯಾರೋ ಮಾಡ್ತಾರೆ ಅವ್ರ ಹತ್ರ ನಾವು ತಗೊಂಡ್ರೆ ಸಾಕು, ನಮ್ಮ ಖರ್ಚಿಗಾದ್ರೂ ನಾವು ಮಾಡುವಂತಹ ಆಲೋಚನೆ ಬೇಕು. ಒಂದು ಕಂಪನಿಗೆ ಉದ್ಯೋಗಕ್ಕಾಗಿ ಇಬ್ಬರು ಹೋಗ್ತಾರಂತೆ. ಶೂ ಕಂಪನಿ ಅದಾಗಿರ್ತದೆ. ಆ ಶೂ ಕಂಪನಿ ಓನರ್ ಹೇಳ್ತಾರಂತೆ, ಕೆಲಸ ಬೇಕು ಅಂತಾದ್ರೆ ಈ ಒಂದು ಬಾಕ್ಸ್ ನಲ್ಲಿ ಇರುವಂತಹ ಶೂಗಳನ್ನ ನೀವೆಲ್ಲ ಮಾರಾಟ ಮಾಡಿ ಬರಬೇಕು ಅಂತ. ಒಬ್ಬ ಶೂ ಕೆಲಸದವನು ಹೋಗ್ತಾನೆ, ಒಂದು ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ಹೋಗ್ಬೇಕಾಗಿದ್ರೆ ಯಾರು ಚಪ್ಪಲ್ಲೇ ಹಾಕೋದಿಲ್ಲ. ಅಂತಹ ಊರಿನಲ್ಲಿ ನಾನು ಹೇಗೆ ಸೇಲ್ ಮಾಡ್ಲಿ ಅಂತ ಹೇಳ್ಕೊಂಡು ಬ್ಯಾಗ್ ಪೂರ್ತಿ ಶೂ ಅನ್ನ ತಗೊಂಡು ವಾಪಸ್ ಬರ್ತಾನೆ. ಆ ಬ್ಯಾಗ್ ಪೂರ್ತಿ ಶೂ ಇದ್ದದನ್ನ ಮಾಲೀಕನಿಗೆ ತಂದು ಕೊಟ್ಟು ಹೇಳ್ತಾನಂತೆ, ಆ ಊರಿನಲ್ಲಿ ಚಪ್ಪಲ್ ಹಾಕೋರೇ ಇಲ್ಲ, ನಾನು ಶೂ ಹೇಗೆ ಮಾರಲಿ ಅಂತ. ಸರಿ, ಇನ್ನೊಬ್ಬ ಹೊರಡ್ತಾನೆ. ಇನ್ನೊಬ್ಬ ಹೋದವನು ಒಂದು ಬಾಕ್ಸ್ ಶೂ ಮುಗಿಸಿ ಇನ್ನೊಂದು ಬಾಕ್ಸ್ ಬೇಕು ಅಂತ ಆರ್ಡರ್ ಮಾಡ್ತಾನಂತೆ. ಕಂಪನಿ ಓನರಿಗೆ ಆಶ್ಚರ್ಯ ಆಯ್ತು. ಇಬ್ಬರನ್ನು ಕರೆದು ಕೇಳ್ತಾನೆ, ಇಬ್ಬರು ಹೋದದ್ದು ಒಂದೇ ಹಳ್ಳಿಗೆ, ಒಬ್ಬನಿಗೆ ಒಂದು ಬಾಕ್ಸ್ ನಲ್ಲಿ ಇದ್ದಂತಹ ಒಂದು ಜೊತೆ ಶೂ ಅನ್ನ ಮಾರಾಟ ಮಾಡ್ಲಿಕ್ಕಾಗ್ಲಿಲ್ಲ, ಇನ್ನೊಬ್ಬ ಒಂದು ಬಾಕ್ಸ್ ಮುಗಿಸಿ ಇನ್ನೊಂದು ಬಾಕ್ಸಿಗೆ ಆರ್ಡರ್ ಮಾಡ್ತಾನೆ. ಯಾಕೆ ಅಂತ ಕೇಳಬೇಕಾಗಿದ್ರೆ ಮೊದಲನೇ ಅವನು ಹೇಳ್ತಾನೆ, ಆ ಊರಲ್ಲಿ ಚಪ್ಪಲ್ ಹಾಕೋರೇ ಇಲ್ಲ, ಇನ್ ಶೂ ಯಾರು ತಗೊಳ್ತಾರೆ ಅಂತ. ಇನ್ನೊಬ್ಬ ಹೇಳ್ತಾನಂತೆ, ಆ ಜನರಿಗೆ ಶೂ ಅಂತ ಹೇಳಿದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ಹೋಗಿ ಹೇಳಿದೆ ಶೂ ಹಾಕೊಂಡು ಹೋಗ್ತೇವೆ ಅಂತ ಆದ್ರೆ ಗದ್ದೆಯಲ್ಲಿರುವಂತಹ ಕಲ್ಲು ಮುಳ್ಳುಗಳು ಚುಚ್ಚುವುದಿಲ್ಲ, ಸೊ ಶೂ ಹಾಕೊಂಡು ಹೋಗಿ ಅಂತ ಹೇಳ್ಕೊಂಡು ಶೂವಿನ ಪ್ರಚಾರವನ್ನ ಮಾಡಿದೆ. ಸೊ ಶೂ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲದೆ ಇದ್ದಂತಹ ವ್ಯಕ್ತಿಗಳೆಲ್ಲ ಶೂ ಹಾಕೊಂಡು ಓಡಾಡಬೇಕು ಅಂತ ಹೇಳ್ಕೊಂಡು ಒಂದು ಕ್ರೇಜ್ ಬಂತು. ಸೊ ಆ ಕ್ರೇಜ್ ನಿಂದಲಾಗಿ ನಾನು ಎಲ್ಲ ಶೂಗಳನ್ನ ಮಾರಾಟ ಮಾಡಿದೆ, ಮತ್ತೊಂದಷ್ಟಕ್ಕೆ ಆರ್ಡರ್ ಅನ್ನ ಕೊಟ್ಟೆ ಅಂತ. ಸೊ ಆಪರ್ಚುನಿಟೀಸ್ ಅನ್ನ ಹುಡುಕುವಂತದ್ದು ಅಂತ ಹೇಳಿದ್ರೆ ಹೀಗೆ ಹುಡುಕಬೇಕು, ಹುಡುಕಿದ್ರೆ ಮಾತ್ರ ಸಿಗುವಂಥದ್ದು. ಸೊ ನಮ್ಮ ಪರಿಸರದಲ್ಲಿ ನಮಗ್ ಬೇಕಾದಂತಹ ಅನೇಕ ಅವಕಾಶಗಳಿದೆ. ಆ ಅವಕಾಶಗಳನ್ನ ನಾವಿವತ್ತು ಉಪಯೋಗಿಸಬೇಕು. ಸೆಂಟ್ರಲ್ ಗವರ್ಮೆಂಟ್ ನದ್ದು ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿರ್ತದೆ, ಟ್ರೈನಿಂಗ್ ಕೊಡುವಂತಹ ಒಂದಷ್ಟು ಅವಕಾಶಗಳಿರ್ತದೆ. ಆ ಎಲ್ಲ ಅವಕಾಶಗಳನ್ನ ಉಪಯೋಗ ಪಡಿಸಿಕೊಂಡು ಸುಧಾಮೂರ್ತಿಯವರ ಎತ್ತರಕ್ಕೆ ಬೆಳೀತೇವೋ ಇಲ್ವೋ ಗೊತ್ತಿಲ್ಲ, ಸಣ್ಣ ಪುಟ್ಟ ಖರ್ಚಿಗೆ ನಮಗೊಂದು ಐಬ್ರೋ ಶೇಪಿಂಗ್ ಮಾಡಬೇಕು ಅಂತ ಹೇಳಿದ್ರು ನಾವು ಗಂಡನ ಹತ್ರ 50 ರೂಪಾಯಿ ಕೊಡಿ ಅಂತ ಹೇಳಿ ಕೇಳುವುದರ ಬದಲು ಆ 50 ರೂಪಾಯಿಯನ್ನಾದ್ರೂ ನನಗೆ ನಾನೇ ಮಾಡ್ಕೊಳ್ಳುತ್ತೇನೆ, ನನಗೆ ನಾನೇ ಅದನ್ನ ಹುಟ್ಟಾಕಿಕೊಳ್ಳುತ್ತೇನೆ ಅನ್ನುವಂತಹ ಒಂದು ಆಲೋಚನೆ ಮಾಡಿದ್ರು ಸಾಕು, ನಾವು ಸೆಲ್ಫ್ ಇಂಡಿಪೆಂಡೆಂಟ್ಗಳಾಗ್ತೇವೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಸೊ ದೊಡ್ಡ ಮಟ್ಟದ ಆಲೋಚನೆಯನ್ನ ನಾವು ಮಾಡಬೇಕು ನಿಜ, ಆದರೆ ದೂರದಲ್ಲಿ ಇರುವಂತಹ ನಕ್ಷತ್ರ ನಮಗೆ ಸಿಗತ್ತೋ ಇಲ್ಲವೋ ಗೊತ್ತಿಲ್ಲ. ದೂರದ ನಕ್ಷತ್ರಕ್ಕೇನಾದ್ರೂ ನಾವು ಕೈ ಚಾಚ್ತೇವೆ ಅಂತಾದ್ರೆ ಅಟ್ಲೀಸ್ಟ್ ಸೂರ್ಯನನ್ನೋ ಚಂದ್ರನನ್ನೋ ಹೋಗಿ ಮುಟ್ಟಬಹುದು. ಆ ಕಲ್ಪನೆಗಳು, ಆ ಆಲೋಚನೆಗಳು ನಮ್ಮಲ್ಲಿದ್ದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ. ಸೊ ಅಂತಹ ಅವಕಾಶಗಳನ್ನ ನಮ್ಮ ಸಮಾಜದಲ್ಲಿ ನಾವು ಹುಡುಕಿಕೊಂಡು ಬೆಳೆದಾಗ ಮಾತ್ರ ಒಂದು ಸಮಾಜ ಶ್ರೇಷ್ಠವಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ, ನಾವು ಶ್ರೇಷ್ಠರಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಭೂಮಿ ಮೇಲೆ ಬರಬೇಕಾಗಿದ್ರೆ ಉಸಿರಿರತ್ತೆ, ಹೆಸರಿಲ್ಲ. ಹೆಸರು ಆನಂತರ 13 ದಿವಸವೋ 1 ತಿಂಗಳೋ 2 ತಿಂಗಳು ಆದ ನಂತರ ಅಪ್ಪ ಅಮ್ಮ ಕಿವಿಯಲ್ಲಿ ಫಸ್ಟಿಗೆ ಹೇಳ್ತಾರೆ, ಆನಂತರ ಸಮಾಜಕ್ಕೆ ಗೊತ್ತಾಗ್ತದೆ. ಆದರೆ ನಮ್ಮ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ, ಯಾವ ಮಗು ಹುಟ್ಟಬೇಕಾಗಿದ್ರೆ ಉಸಿರಿರತ್ತೆ, ಹೆಸರಿರೋದಿಲ್ಲ. ಸತ್ತಾಗ ಉಸಿರು ನಿಂತರೂ ಸಹ ಹೆಸರು ಅಳಿಸಿ ಹೋಗದ ರೀತಿಯಲ್ಲಿ ಬದುಕಬೇಕು ಅಂತಾದರೆ ಒಂದು ಸಣ್ಣ ಸಾಧನೆಯನ್ನಾದರೂ ನಾವು ಮಾಡಬೇಕು.
ನಾವು ಈ ಸಮಾಜದಲ್ಲಿ ಇಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿದ ನಂತರ 13 ದಿವಸ ಮನೆಯಲ್ಲಿರುವಂತಹ ಜನರಿಗೆ ಗೊತ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ 13ನೇ ದಿವಸ ವೈಕುಂಠ ಸಮಾರಾಧನೆಯನ್ನ ಮಾಡಿ ಸತ್ತಂತಹ ವ್ಯಕ್ತಿಯ ಆತ್ಮವನ್ನ ಹಸುವಿನ ಬಾಲವನ್ನ ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುವಂತ ಹೇಳಿಕೊಂಡು ಸ್ವರ್ಗಕ್ಕೆ ಕಳುಹಿಸುವಂತಹ ಒಂದು ಪರಿಪಾಠ ಇರ್ತದೆ. ಹಾಗಾಗಿ 13 ದಿವಸ ಮನೆಯವರು ಅನಿವಾರ್ಯವಾಗಿ ನೆನಪಿಟ್ಕೊಳ್ತಾರೆ. ಅಕ್ಕಪಕ್ಕದ ಮನೆಯವರು ಅಂತೂ ಇಂತೂ 1-2-3 ತಿಂಗಳು ನಮ್ಮನ್ನ ನೆನಪಿಟ್ಕೊಳ್ತಾರೆ. ನಮ್ಮ ಮನೆಯವರು ವರ್ಷದ ಮೊದಲ ತಿಥಿ ಆಗುವಲ್ಲಿವರೆಗೆ ನೆನ್ಪಿಟ್ಕೊಳ್ತಾರೆ. ಆ ನಂತರ ನಾಮಕೆ ವಾಸ್ತೆ ಪ್ರತಿ ಮಹಾಲಯಕ್ಕೆ ಪ್ರತಿ ವರ್ಷದ ತಿಥಿಗೆ ಶ್ರಾದ್ದ ಬಡಿಸಬೇಕು ಅಂತೇಳಿ ಬಡಿಸುವ ಪರಿಪಾಠ ಇದ್ದಂತಹ ಮನೆಗಳಲ್ಲಿ ಸ್ವಲ್ಪ ವರ್ಷ ನೆನಪಿರ್ತಾರೆ. ಅದು ಪರಿಪಾಠ ಇಲ್ಲದೆ ಇರುವವರಲ್ಲಿ ಅವರು ಯಾರೋ ನಾವ್ಯಾರೋ ಅಂತಾಗಿರ್ತೇವೆ. ಆದ್ರೆ ಆಲೋಚನೆ ಮಾಡಿ, ಇವತ್ತು ನಮಗ್ ಸುಧಾಮೂರ್ತಿ ಗೊತ್ತಿದ್ದಾರೆ, 100 ವರ್ಷಗಳ ನಂತರವೂ ಸಮಾಜದಲ್ಲಿ ಸುಧಾಮೂರ್ತಿ ಇರ್ತಾರೆ, 200 ವರ್ಷಗಳ ನಂತರವೂ ಸಹ ಸಮಾಜದಲ್ಲಿ ಸುಧಾಮೂರ್ತಿ ಇರ್ತಾರೆ ಅಂತಾದ್ರೆ ಅದಕ್ಕೆ ಕಾರಣ ಕೈಯಲ್ಲಿ ಏನಿಲ್ಲದೆ ಇದ್ದರೂ ಸಹ ಇದ್ದದ್ದನ್ನ ಗಂಡನಿಗೆ ಕೊಟ್ಟು ಇನ್ಫೋಸಿಸ್ ಅನ್ನುವಂತಹ ಸಾಮ್ರಾಜ್ಯವನ್ನ ಹುಟ್ಟು ಹಾಕಿದ್ದು. ಸೊ ನಮಗೂ ಸಹ ಆ ರೀತಿಯಲ್ಲಿ ಅಟ್ಲೀಸ್ಟ್ 100 ವರ್ಷಗಳವರೆಗಂತೂ ಅಲ್ಲದೆ ಇದ್ರು ಸತ್ತ ನಂತರ 10 ವರ್ಷಗಳಾದರೂ ಚಲಾವಣೆಯಲ್ಲಿರುವಂತಹ ಹೆಸರು ನಮ್ಮದು ಆಗಬೇಕು ಅಂತಾದರೆ ಜೀವನದಲ್ಲಿ ಸಾಧನೆ ಮಾಡುವಂಥದ್ದು ಅತಿ ಅವಶ್ಯಕ. ಅಂತಹ ಸಾಧನೆಯನ್ನ ಮಾಡುವುದಕ್ಕೆ ಸಮಾಜದಲ್ಲಿ ಅವಕಾಶಗಳು ತುಂಬಾ ಇದೆ, ಸರಕಾರಗಳು ಅವಕಾಶ ಕೊಡ್ತಾ ಇದೆ. ಆ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಬೆಳೀತೇವೆ ಅನ್ನುವುದನ್ನ ನಾವೇ ನಿರ್ಧಾರ ಮಾಡಬೇಕಾಗಿದೆ. ಇನ್ನು ಮಹಿಳಾ ಶಿಕ್ಷಣ, ನಮ್ಮ ಗಾದೆ ಮಾತುಗಳಾಗಿರಬಹುದು, ವೇದದ ಮಾತುಗಳಾಗಿರಬಹುದು, ಅದು ವೇದ ಆಗಿರಲಿ ಗಾದೆ ಆಗಿರಲಿ ಯಾವುದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಸಹ ನಮ್ಮ ಹಿರಿಯರು ಗಂಡೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿದಂತಹ ಇತಿಹಾಸವೇ ಇಲ್ಲ, ಇನ್ನು ಮುಂದಕ್ಕೆ ಹೇಳೋದು ಇಲ್ಲ. ಹೇಳುವಂತಹದ್ದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಮ್ಮ ಹಳ್ಳಿ ಮನೆಗಳಲ್ಲಿ ನೋಡಿ, ಗಂಡ ಕುಡುಕ ಇರಬಹುದು, ಗಂಡ ಆತ ಮಹಾ ಟಪೋರ ಇರಬಹುದು, ಮಹಾ ಮೂರ್ಖನೇ ಆಗಿರಬಹುದು, ಅಮ್ಮ ಸರಿ ಇದ್ದಾಳೆ ಅಂತಾದ್ರೆ ಮಗ ದಾರಿ ತಪ್ಪುದಿಲ್ಲ. ಅಪ್ಪ ಎಷ್ಟೇ ಸರಿ ಇದ್ರು ಅಮ್ಮ ಮೂರ್ಖ ಆಗ್ತಾಳೆ ಅಂತಾದ್ರೆ, ಅಮ್ಮ ಕೆಟ್ಟವಳಾಗ್ತಾಳೆ ಅಂತಾದ್ರೆ, ಅಮ್ಮ ಹಠಮಾರಿ ಆಗ್ತಾಳೆ ಅಂತಾದ್ರೆ ಆ ಮಗು ಸಮಾಜಕ್ಕೆ ಒಳಿತನ್ನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಆಧುನಿಕವಾಗಿ ನಾವೇನ್ ಹೇಳ್ತೇವಲ್ಲ ಎಜುಕೇಶನ್, ಅದಲ್ಲ. ನಾಗರಿಕರಾಗಿ ಬದುಕುವುದಕ್ಕೂ ಎಜುಕೇಟೆಡ್ಸ್ ಆಗಿ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ABCD ಕಲಿತಂತಹ ಒಬ್ಬ ಮಗ ಬಾಂಬನ್ನ ಇಡುವಂತಹ ಭಯೋತ್ಪಾದಕ ಆಗಬಹುದು. ಆದರೆ ಯಾವ ಅಮ್ಮ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದುಗಳಿಗೆ ನೆನೆದೇನ ಅನ್ನುವಂತಹ ಶಿಕ್ಷಣವನ್ನ ಕೊಡ್ತಾಳೆ, ಆ ಮನೆಯಿಂದ ಬಂದಂತಹ ಮಗು ಯಾವತ್ತೂ ಸಹ ಭಯೋತ್ಪಾದಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ದೇಶದ್ರೋಹಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ಹೇಗಿರಬೇಕು ಅನ್ನುವುದಕ್ಕೆ ಭಾರತೀಯ ತಾಯಂದಿರ ಉದಾಹರಣೆಯನ್ನ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ನಾವು ಕೊಡಬೇಕು. ಇವತ್ತಿಲ್ಲಿ ಬಂದಿರುವಂತಹ ತಾಯಂದಿರ ಕೈಯಲ್ಲಿ ಡಿಗ್ರಿ ಇದ್ದಿರಲಿಕ್ಕಿಲ್ಲ, SSLC ಸರ್ಟಿಫಿಕೇಟು ಇದ್ದಿರಲಿಕ್ಕಿಲ್ಲ, ಆದರೆ ಸಮಾಜದಲ್ಲಿ ನಾಗರಿಕರಾಗಿ ಶಿಕ್ಷಣವಂತರಾಗಿ ಬೆಳೆಯುವಂತಹದ್ದು ಅನಿವಾರ್ಯತೆ ಇದೆಯೇ ಹೊರತು ಡಬಲ್ ಡಿಗ್ರಿ ಇಟ್ಕೊಂಡು ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ, ಪಕ್ಕದ ಮನೆಯವರ ಕಷ್ಟಕ್ಕೆ ಸ್ಪಂದಿಸುವಂತಹ ಮನಸ್ಸು ನಮಗಿಲ್ಲ ಅಂತಾದ್ರೆ ಆ ಡಬಲ್ ಡಿಗ್ರಿ ಇದ್ರೆ ಪ್ರಯೋಜನ ಏನು, PhD ಇದ್ರೆ ಪ್ರಯೋಜನ ಏನು? ಬದುಕಿನಲ್ಲಿ ಮಾರ್ಕ್ಸ್ ಕಾರ್ಡ್ಸ್ ಆರ್ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳೋದಿಲ್ಲ. ಮಾರ್ಕ್ಸ್ ಕಾರ್ಡ್ ಬೇಕಾಗಿರುವಂತಹದ್ದು ಯಾವುದೋ ಒಂದು ಕಂಪನಿಗೆ ಹೋಗಿ ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ಮಾತ್ರವೇ ಹೊರತು ಬದುಕಿನಲ್ಲಿ ಬೇಕಾಗಿರುವಂತಹದ್ದು ವ್ಯಕ್ತಿತ್ವ ಅನ್ನುವಂತಹ ಶಿಕ್ಷಣ. ಆ ಶಿಕ್ಷಣವನ್ನ ಶಾಲಾ ಕಾಲೇಜುಗಳು ಏನೋ ಒಂದಷ್ಟರ ಮಟ್ಟಿಗೆ ಕೊಡಬಹುದಷ್ಟೇ ಹೊರತು ಅದನ್ನ ಕೊಡಬೇಕಾದವಳು ಮನೆಯ ಒಳಗಡೆ ಇರುವಂತಹ ಅಮ್ಮ ABCD ಈ ಮಗುವಿಗೆ ಹೇಳಿಕೊಡಬೇಕು ಅಂತಿಲ್ಲ. ಬೇಸಿಕ್ ಆಗಿರುವಂತಹ ಸಂಸ್ಕಾರ ಅನ್ನುವಂತಹ ಶಿಕ್ಷಣವನ್ನ ಕೊಟ್ರೆ ಸಾಕು, ಭಾರತ ಬೆಳಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮಗೆ ನಿಮ್ಮ ಪಕ್ಕದಲ್ಲೇ ಇರುವಂತಹ ಶಿವಾಜಿ ಮಹಾರಾಜ್, ನಾವು ಯಾರೂ ನೋಡೇ ಇಲ್ಲ ಆ ವ್ಯಕ್ತಿಯನ್ನ, ಆ ವ್ಯಕ್ತಿಯ ಸಾಧನೆಯನ್ನ, ಆ ವ್ಯಕ್ತಿಯ ಇತಿಹಾಸವನ್ನ ಓದಬೇಕಾಗಿದ್ರೆ ನಮ್ಮ ಮನೆಯಲ್ಲೂ ಸಹ ಅಂತಹ ಒಬ್ಬ ಮಗ ಹುಟ್ಟಬಾರದ ಅನ್ನುವಂತಹ ಆಲೋಚನೆಗಳು ಕಲ್ಪನೆಗಳು ಬರುತ್ತೆ. ಆದ್ರೆ ಶಿವಾಜಿ ಮಹಾರಾಜ್ ಅಂತ ಹೇಳಬೇಕಾಗಿದ್ರೆ ನಮಗೆ ನೆನಪಿಗೆ ಬರುವಂತಹದ್ದು ಜೀಜಾಬಾಯಿಯೇ ಹೊರತು ಶಹಾಜಿ ರಾಜೇ ಭೋಸ್ಲೆ ಅಲ್ಲ.
ಯಾಕೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಇದ್ದದ್ದು ಅಮ್ಮ ತುತ್ತನ್ನ ನೀಡಬೇಕಾಗಿದ್ರೆ ಕೊಟ್ಟಂತಹ ಶಿಕ್ಷಣ. ಅಮ್ಮನೇ ಸ್ವತಃ ಶಸ್ತ್ರಶಾಸ್ತ್ರ ಪಾರಂಗತೆ. ಅಪ್ಪನ ಹತ್ತಿರ ಆ ಮಗು ಬೆಳೀಲೇ ಇಲ್ಲ. ಅಮ್ಮನ ಹತ್ತಿರ ಬೆಳೆದಂತಹ ಮಗು ಅಮ್ಮನಿಂದ ಪಡೆದಂತಹ ಶಿಕ್ಷಣದಿಂದ ಇವತ್ತಿಗೂ ಸಹ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆ ವ್ಯಕ್ತಿಯನ್ನ ನೋಡಲೇ ಇಲ್ಲದೆ ಇದ್ದರೂ ಶಿವಾಜಿ ಮಹಾರಾಜ್ ಅಂತ ಹೇಳಬೇಕಾಗಿದ್ರೆ ಒಂದು ಕಲ್ಪನೆ ಮೂಡ್ತದೆ ಮನಸ್ಸಿನಲ್ಲಿ, ಹೆಮ್ಮೆ ಅಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾಗಿ ನಿಂತದ್ದು ಅಮ್ಮ ಕೊಟ್ಟಂತಹ ಶಿಕ್ಷಣ, ಜೀಜಾಬಾಯಿ ಕೊಟ್ಟಂತಹ ಶಿಕ್ಷಣ. ಸ್ವಾಮಿ ವಿವೇಕಾನಂದರ 160-170 ವರ್ಷಗಳ ಜನ್ಮದ 170 ವರ್ಷಗಳ ನಂತರವೂ ಸಹ ಕೇವಲ ಭಾರತ ಅಲ್ಲ, ಅಮೆರಿಕಾದ ಜನರು ಯುವಕರಿಗೊಂದು ಆದರ್ಶನ ಬೇಕು ಅಂತ ಹೇಳಿದ್ರೆ ಭಾರತವನ್ನ ನೋಡ್ತಾರೆ ಅಂತಾದ್ರೆ ನಾವು ಸಾಮಾನ್ಯ ನರೇಂದ್ರನಾಥ ದತ್ತನನ್ನ ಸ್ವಾಮಿ ವಿವೇಕಾನಂದರನ್ನಾಗಿ ಮಾಡಿದ್ದು ಯಾರು ಅಂತ ಕೇಳಬೇಕಾಗಿದ್ರೆ ಅಪ್ಪಿ ತಪ್ಪಿಯೂ ವಿಶ್ವನಾಥ ದತ್ತರ ಹೆಸರನ್ನ ಹೇಳುವುದಿಲ್ಲ, ಬದಲಾಗಿ ಭುವನೇಶ್ವರಿ ದೇವಿಯವರ ಹೆಸರನ್ನ ಹೇಳುತ್ತೇವೆ. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಶಕ್ತಿಯಾಗಿ ಬದಲಾದದ್ದು ಅಮ್ಮ ನೀಡಿದಂತಹ ಶಿಕ್ಷಣದಿಂದ. ಹಾಗಾಗಿ ಅಮ್ಮನ ಶಿಕ್ಷಣ ಇದೆಯಲ್ವಾ, ಅಮ್ಮ ನೀಡುವಂತಹ ಸಂಸ್ಕಾರದ ಪಾಠ ಇದೆಯಲ್ವಾ, ಆ ಸಂಸ್ಕಾರದ ಪಾಠವನ್ನೇನಾದ್ರೂ ನಮ್ಮ ಮನೆ ಮಕ್ಕಳಿಗೆ ಕೊಡ್ತೇವೆ ಅಂತಾದರೆ ಯಾರಿಗ್ ಗೊತ್ತು, ನಮ್ಮ ಮನೆಯ ತೊಟ್ಟಿಲಿನಿಂದಲೂ ಸಹ ಸ್ವಾಮಿ ವಿವೇಕಾನಂದ ಅಲ್ಲದೆ ಹೋದರೂ ವಿವೇಕಾನಂದರ ಆದರ್ಶದ ಅಡಿಯಲ್ಲಿ ಬದುಕುವಂತಹ ಮಕ್ಕಳನ್ನ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇರಬಹುದಲ್ವಾ. ಆ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನ ಮಾಡಬೇಕಾದಂತಹ ಅಗತ್ಯ ಇದೆ. ಅದರರ್ಥ ನಮ್ಮ ಎಂಜಾಯ್ಮೆಂಟ್ಗಳನ್ನೆಲ್ಲ ಬಿಟ್ಟು ನಾವು ತ್ಯಾಗ ಮಾಡಬೇಕು ಅಂತಲ್ಲ. ಎಂತಹ ತ್ಯಾಗ ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಇವತ್ತಿನಿಂದ ನಮ್ಮನೆ ಅಮ್ಮ ಬೆಳಗ್ಗೆ ಎದ್ದು ತನ್ನ ಬೆಡ್ಡಿನಲ್ಲಿರುವಂತಹ ಮೊಬೈಲನ್ನ ಸರ್ಚ್ ಮಾಡುವುದರ ಬದಲು ಆ ಮೊಬೈಲ್ನಲ್ಲಿ ಬೆಳಗ್ಗೆ ನನಗೆ ಯಾರ್ಯಾರೆಲ್ಲ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ ಅವರಿಗೆಲ್ಲ ರಿಪ್ಲೈ ಮಾಡಬೇಕು ಅನ್ನುವಂತಹ ತುಡಿತದ ಬದಲು ತನ್ನ ಜೊತೆಯಲ್ಲಿ ಬೆಡ್ಡಲ್ಲಿರುವಂತಹ ಮಗುವಿನ ಎದುರುಗಡೆಯಲ್ಲಿ ನೀವು ದಿನಕ್ಕೆ ಒಂದು ಸಲ ಬೆಳಗ್ಗೆ ಎದ್ದು ನೀವು ಕುರ್ಲಾನ್ ಬೆಡ್ಡಲ್ಲೇ ಮಲಗಿ ಚಾಪೆಯಲ್ಲೇ ಮಲಗಿ ಎದ್ದು ನಮ್ಮ ಕಾಲನ್ನ ನೆಲಕ್ಕೆ ಇಡುವುದಕ್ಕಿಂತ ಮುಂಚೆ ಒಂದು ಸಲ ಆ ಮಗುವಿನ ಎದುರಿನಲ್ಲಿ ನೆಲವನ್ನ ಮುಟ್ಟಿ ನಮಸ್ಕಾರ ಮಾಡ್ತೀರಿ ಅಂತಾದ್ರೆ ಆ ಒಂದು ಶಿಕ್ಷಣ ಸಾಕು, ನಿಮ್ಮ ಮನೆಯ ಮಗು ಅದನ್ನ ಮುಂದಿನ ಪೀಳಿಗೆಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಯಾವುದು ಬೇಕು ಅನ್ನುವುದರ ಅರಿವು ನಮಗಿರಬೇಕು. ಬಟ್ಟಲ್ನಲ್ಲಿ ಹಾಕೊಂಡು ಅನ್ನವನ್ನ ಮಗು ನನಗೆ ಬೇಡ ಅಂತ ಹೇಳಿದ್ರೆ ಸರಿ ಅದನ್ನ ಸಿಂಕಿಗೆ ಹಾಕು ಅಂತ ಹೇಳ್ತೇವೆ. ಆದ್ರೆ ನಮ್ಮ ಹಿಂದಿನ ತಾಯಂದಿರು ಎಂತಹ ಆಲೋಚನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ತಿನ್ಲಿಕ್ಕೆ ಕುಣ್ಲಿಕ್ಕೆ ಗತಿ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಅರ್ಧ ರೊಟ್ಟಿಯನ್ನ 4 ಜನ ಹಂಚಿ ತಿಂದ್ರೂ ತೊಂದರೆ ಇಲ್ಲ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಅಂತ ಹೇಳ್ಕೊಂಡು ತಟ್ಟೆಯಲ್ಲಿದ್ದದ್ದೊಂದು ತುಂಡು ರೊಟ್ಟಿ ಆದ್ರೂ ತೊಂದರೆ ಇಲ್ಲ, ಅದರಲ್ಲಿ ಸಾಕ್ಷಾತ್ ಪಾರ್ವತಿ ಇದ್ದಾಳೆ ಅನ್ನುವಂತಹ ಆಲೋಚನೆಯನ್ನ ಮಾಡಿ ಒಂದು ಶಿಕ್ಷಣವನ್ನ ಕೊಡ್ತಾಳಲ್ವಾ. ಅಂತಹ ಶಿಕ್ಷಣವನ್ನೇನಾದ್ರೂ ನಮ್ಮ ಮನೆ ಮಕ್ಕಳಿಗೆ ಕೊಡ್ತೇವೆ ಅಂತಾದ್ರೆ ನಮ್ಮ ಮನೆ ಮಕ್ಕಳು ಪಿಜ್ಜಾ ಬರ್ಗರ್ ತಿಂದು 30 ವರ್ಷಕ್ಕೆ ಮಂಡಿ ನೋವು ಸೊಂಟ ನೋವು ಅಂತ ಹೇಳ್ಕೊಂಡಿರಬೇಕಾದಂತಹ ಪರಿಸ್ಥಿತಿ ಬರುವುದಿಲ್ಲ. ಶಿಕ್ಷಣ ಕೊಡಬೇಕಾದದ್ದು ಅಮ್ಮ. ಸಾಯಂಕಾಲದ ಹೊತ್ತಿಗೆ ದೇವಸ್ಥಾನಕ್ಕೋ ಮಂದಿರಗಳಿಗೋ ಅಥವಾ ಮನೆಯಲ್ಲೋ 7 ಗಂಟೆ ಹೊತ್ತಿಗೋ 8 ಗಂಟೆ ಹೊತ್ತಿಗೋ ದೀಪವನ್ನ ಉರಿಸಿ ಮಕ್ಕಳಿಗೆ ಜ್ಞಾನದ ಪಾಠವನ್ನ ಅಮ್ಮ ಹೇಳಿಕೊಡಬೇಕಾಗಿತ್ತು. ABCD ಕೊಡಬೇಕು ಅಂತ ಹೇಳ್ಕೊಂಡು ಯಾರೂ ಆಶಿಸುವುದಿಲ್ಲ, ಅದನ್ನ ಕೊಡುವುದಕ್ಕೆ ಶಾಲೆಗಳಿವೆ. ಅಮ್ಮ ಒಂದು 10 ನಿಮಿಷ 15 ನಿಮಿಷ ದೇವರ ಎದುರಿನಲ್ಲಿ ಕುತ್ಕೊಂಡು ಮಕ್ಕಳಿಗೆ ಜ್ಞಾನದ ಬುತ್ತಿಯನ್ನ ಕಟ್ಟಿಕೊಡಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮಮ್ಮ 7 ಗಂಟೆಗೆ ತುಂಬಾ ಬ್ಯುಸಿ ಇದ್ದಾಳೆ, 8 ಗಂಟೆಗೆ ತುಂಬಾ ಬ್ಯುಸಿ ಇದ್ದಾಳೆ, ಬಹುಶಃ ರಾತ್ರಿ 11:30ವರೆಗೆ ಬ್ಯುಸಿ ಇದ್ಲು. ಏನೋ ಪುಣ್ಯಕ್ಕೆ ಬಿಗ್ ಬಾಸ್ ಮುಗ್ದಿದೆ, ಹಾಗಾಗಿ ಆಫ್ ಆಗತ್ತೋ ಏನೋ ಗೊತ್ತಿಲ್ಲ. ನಾವೇ ಗಂಡನನ್ನ ಹೇಗೆ ಮೋಸ ಮಾಡಬೇಕು ಅಂತ ಹೆಂಡತಿ ಮಾಡುವಂತಹ ಸೀರಿಯಲ್ಗಳನ್ನ ನಮ್ಮ ಮಕ್ಕಳಿಗೆ ತೋರಿಸ್ತೇವೆ. ಒಬ್ಬ ಹುಡುಗ 2 ಹೆಂಡತಿಯರನ್ನ ಹೇಗೆ ಮೇಂಟೈನ್ ಮಾಡಬಹುದು ಅನ್ನುವುದನ್ನ ಸೀರಿಯಲ್ಗಳ ಮೂಲಕ ತೋರಿಸ್ತೇವೆ. ಒಬ್ಬ ಸೊಸೆಗೆ ಅತ್ತೆಗೆ ಯಾವ ರೀತಿ ಎಲ್ಲ ಕಷ್ಟ ಕೊಡಬಹುದು ಅಂತ ಹೇಳ್ಕೊಂಡು ಸೀರಿಯಲ್ ಅನ್ನ ನಾವು ನಮ್ಮನೆ ಮಕ್ಕಳಿಗೆ ತೋರಿಸ್ತೇವೆ. ಒಬ್ಬ ಅತ್ತೆ ಸೊಸೆಯನ್ನ ಯಾವ ರೀತಿಯಲ್ಲೆಲ್ಲ ಟ್ರೀಟ್ ಮಾಡಬಹುದು ಅನ್ನುವಂತಹ ಸೀರಿಯಲ್ಗಳನ್ನ ನಾವು ತೋರಿಸ್ತೇವೆ. ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೇವೆ ಮಗು 20 ವರ್ಷ 21 ವರ್ಷ ಆಗಿ ಮದುವೆ ಆದ ನಂತರ ನನ್ನ ಮಗಳಿಗೆ ಸುಖ ಬೇಕು, ನನ್ನ ಸೊಸೆ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಸಾಧ್ಯ ಇದೆಯಾ? ಶಿಕ್ಷಣವನ್ನ
ಅಮ್ಮ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಟಿವಿ ನೋಡಬೇಕಾ ನೋಡಿ, ಆದರೆ ಒಂದು ಅರ್ಧ ಗಂಟೆ ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಬೇಕಾದಂತಹ ಟೈಮನ್ನು ಕೊಡಿ, ಮಕ್ಕಳಿಗೆ ಬೇಕಾದಂತಹ ಪ್ರೀತಿಯನ್ನು ಕೊಡಿ. ಇವತ್ತು ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಪ್ಪನಿಗೂ ಡಬಲ್ ಡಿಗ್ರಿ ಇದೆ, ಅಮ್ಮನಿಗೂ ಡಬಲ್ ಡಿಗ್ರಿ ಇದೆ, ಅಪ್ಪನಿಗೂ ಲ್ಯಾಕ್ಸಲ್ಲಿ ಮಂತಿಗೆ ದುಡ್ಡು ಬರುತ್ತೆ, ಅಮ್ಮನೂ ಲ್ಯಾಕ್ಸ್ನಲ್ಲಿ ಅರ್ನ್ ಮಾಡ್ತಾಳೆ. ನಾವೇನು ಮಾಡ್ತೇವೆ, ಮಕ್ಕಳಿಗೆ ಬೆಡ್ಡು ಬ್ರೆಡ್ಡು AC ರೂಮನ್ನು ಕೊಟ್ಟು ಬಿಡ್ತೇವೆ. ಆ ರೂಮ್ನ ಒಳಗಡೆ ಆ ಬೆಡ್ನಲ್ಲಿ ಕೂತ್ಕೊಂಡು ಕೈಯಲ್ಲಿರುವಂತಹ ಆಪಲ್ ಫೋನನ್ನು ಇಟ್ಕೊಂಡು ಮಗು ಏನು ಮಾಡ್ತಾ ಇದೆ ಗೊತ್ತಿಲ್ಲ. ಪ್ರಶ್ನೆ ಮಾಡಲಿಕ್ಕೆ ಅಮ್ಮನಿಗೆ ಹೆದರಿಕೆ ಆಗುತ್ತೆ. ಇರುವಂಥದ್ದು ಒಂದೋ ಎರಡೋ ಪ್ರಶ್ನೆ ಮಾಡಿದರೆ ಮಗು ಸತ್ತು ಹೋದರೆ. ಇವತ್ತು ಶಿಕ್ಷಣ ಬೇಕಾಗಿರುವಂಥದ್ದು ಆಧುನಿಕತೆಯ ಜೊತೆಯಲ್ಲಿ ಸಾಂಸ್ಕೃತಿಕವಾದಂತಹ ಭಾರತದ ನಿರ್ಮಾಣವನ್ನು ಮಾಡುವಂತಹ ಶಿಕ್ಷಣ. ಅಂತಹ ಶಿಕ್ಷಣವನ್ನು ಕೊಡಬೇಕು ಅಂತಾದರೆ ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ತಾಯಂದಿರಲ್ಲಿ, ಅದರ ಜೊತೆಯಲ್ಲಿ ತಾಯಂದಿರ ಹಿಂದ್ಗಡೆ ಕೂತ್ಕೊಂಡಿರುವಂತಹ ಭವಿಷ್ಯದ ತಾಯಂದಿರಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿರುವಂತಹ ಮಾಯಾಜಾಲ ಏನಿದೆ, ಆ ಮಾಯಾಜಾಲ ಅಗತ್ಯವೂ ಹೌದು, ಆದರೆ ಅನಿವಾರ್ಯತೆ ಅಲ್ಲ. ಅನಿವಾರ್ಯತೆಯೂ ಹೌದು ಅಂತಾದರೂ ಸಹ ಅದನ್ನು ಪಕ್ಕಕ್ಕಿಟ್ಟು ನಮ್ಮನ್ನು ನಾವು ಬೆಳೆಸಿಕೊಳ್ಳುವಂತಹ, ನಮ್ಮನ್ನು ನಾವು ನಾವಾಗಿಯೇ ಉಳಿಸಿಕೊಳ್ಳುವಂತಹ ಆಲೋಚನೆಗಳನ್ನೇನಾದರೂ ಮಾಡುತ್ತೇವೆ ಅಂತಾದರೆ ಭಾರತದ ಭವಿಷ್ಯ ಅದು ತುಂಬ ಸುಂದರವಾಗಿರ್ತದೆ. ಭಾರತದ ಭವಿಷ್ಯ ಹೇಗಿರ್ತದೆ ಅಂತ ಹೇಳ್ಕೊಂಡು ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಅದು ನಮ್ಮ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬರುವಂತಹ ಮಕ್ಕಳ ಕೈಯಲ್ಲಿದೆ. ಒಬ್ಬ ಹುಡುಗ ಒಂದು ಚಿಟ್ಟೆಯನ್ನು ಇಟ್ಟುಕೊಂಡು ಕೈಯಲ್ಲಿಟ್ಕೊಂಡು ಒಬ್ಬ ಅಜ್ಜಿ ಹತ್ರ ಹೋಗ್ತಾನಂತೆ. ಆ ಅಜ್ಜಿ ಜ್ಯೋತಿಷಿ. ಆ ಅಜ್ಜಿ ಹೇಳಿದಂತಹ ಭವಿಷ್ಯವಾಣಿ ಸುಳ್ಳಾಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡು ಹತ್ತೂರಿನಿಂದ ಆ ಅಜ್ಜಿಯನ್ನ ಹುಡುಕಿಕೊಂಡು ಜನ ಬರ್ತಿದ್ರಂತೆ. ಈ ಹುಡುಗ ಕೈಯಲ್ಲಿ ಚಿಟ್ಟೆಯನ್ನ ಇಟ್ಟುಕೊಂಡು ಅಜ್ಜಿ ಹತ್ರ ಹೋಗಿ ನಿಲ್ತಾನೆ, ಮುಷ್ಟಿ ಕಟ್ತಾನೆ. ಮುಷ್ಟಿ ಕಟ್ಟಿ ಅಜ್ಜಿ ಹತ್ರ ಹೇಳ್ತಾನಂತೆ, ಅಜ್ಜಿ ಕೈಯಲ್ಲಿ ಚಿಟ್ಟೆ ಇದೆ, ಈ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ? ಅಜ್ಜಿ ವಯಸ್ಸೆಂಬತ್ತಾದ್ರೂ ಬಹಳ ತಲೆ ಇದ್ದಂತಹ ಅಜ್ಜಿ. ಅವಳು ಆಲೋಚನೆ ಮಾಡ್ತಾಳಂತೆ, ಈ ಹುಡುಗ ನನ್ನನ್ನ ಪರೀಕ್ಷೆ ಮಾಡಬೇಕು ಅಂತಲೇ ಬಂದಿದ್ದಾನೆ. ಒಂದು ವೇಳೆ ಕೈಯಲ್ಲಿರುವಂತಹ ಚಿಟ್ಟೆ ಸತ್ತು ಹೋಗಿದೆ ಅಂತ ಹೇಳಿದ್ರೆ ಹುಡುಗ ಕೈಯನ್ನ ಬಿಟ್ಟು ಬಿಡುತ್ತಾನೆ, ಜೀವಂತವಾಗಿರುವಂತಹ ಚಿಟ್ಟೆ ಹೊರಗಡೆ ಹಾರಿ ಹೋಗ್ತದೆ. ನನ್ನ ಭವಿಷ್ಯ ಸುಳ್ಳಾಯ್ತು. ಚಿಟ್ಟೆ ಬದುಕಿದೆ ಅಂತ ನಾನೇನಾದ್ರೂ ಹೇಳಿದ್ರೆ ಮುಷ್ಟಿಯನ್ನ ಟೈಟ್ ಮಾಡ್ತಾನೆ, ಚಿಟ್ಟೆ ಸತ್ತು ಹೋಗ್ತದೆ. ಸೊ ನಾನು ಯಾವ ಉತ್ತರವನ್ನ ಕೊಟ್ಟರೂ ಸಹ ಅಜ್ಜಿಯ ಭವಿಷ್ಯ ಸುಳ್ಳು ಅಂತ ಹೇಳ್ಕೊಂಡು ಜಡ್ಜ್ಮೆಂಟ್ ಅನ್ನ ಆ ಹುಡುಗ ಕೊಡ್ತಾನೆ. ಹುಡುಗನನ್ನ ಸೋಲಿಸ್ಬೇಕು ಅಂತಾದ್ರೆ ನಾನೇನೋ ಒಂದು ಉತ್ತರ ಕೊಡಬೇಕಲ್ವಾ ಅಂತ ಆಲೋಚನೆ ಮಾಡ್ತಾಳೆ. ಅಜ್ಜಿ ಹೇಳ್ತಾಳಂತೆ, ಚಿಟ್ಟೆಯ ಭವಿಷ್ಯ ನನ್ನ ಮಾತಿನಲ್ಲೂ ಇಲ್ಲ, ನಿನ್ನ ಆಲೋಚನೆಯಲ್ಲೂ ಇಲ್ಲ. ಚಿಟ್ಟೆಯ ಭವಿಷ್ಯ ಇರುವಂತಹದ್ದು ನಿನ್ನ ಕೈಯಲ್ಲಿ. ಕೈಯನ್ನ ನೀನು ಮುಷ್ಟಿ ಹಿಡ್ಕೊಳ್ತೀಯಾ, ಚಿಟ್ಟೆ ಸತ್ತೋಯ್ತು. ಕೈಯನ್ನ ನೀನು ಬಿಟ್ಟು ಬಿಡ್ತೀಯಾ, ಚಿಟ್ಟೆ ಬದುಕಿ ಹಾರಾಡಿಕೊಂಡು ಹೋಗ್ತದೆ ಅಂತ ಹೇಳ್ಕೊಂಡು. ಇವತ್ತು ಆ ಹುಡುಗ ಯಾರೂ ಅಲ್ಲ, ನಾವು ನೀವು. ಆ ಅಜ್ಜಿ ಮತ್ತಾರೂ ಅಲ್ಲ, ಭಾರತದ ಭವಿಷ್ಯ. ಆ ಚಿಟ್ಟೆ ಮತ್ಯಾವುದೂ ಅಲ್ಲ, ಭಾರತ ಅನ್ನುವಂತಹ ಒಬ್ಬ ತಾಯಿ. ನಮ್ಮ ಮನೆಗಳಿಂದ ನಾವು ಎಂತಹ ಆದರ್ಶವನ್ನ ಕೊಡುತ್ತೇವೆ ಅನ್ನುವುದರ ಆಧಾರದ ಮೇಲೆ ಭಾರತದ ಭವಿಷ್ಯ ಇದೆ. ನಮ್ಮ ಮನೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ, ಶಿಕ್ಷಣವನ್ನ, ಅದರ ಜೊತೆಯಲ್ಲಿ ಸ್ವಾಭಿಮಾನಿ ಬದುಕನ್ನ ನಾವು ಕಲಿಸ್ಕೊಡ್ತೇವೆ ಅಂತಾದರೆ ಭಾರತ ಬೆಳಗ್ತದೆ. ಒಂದು ವೇಳೆ ನಮ್ಮ ಮನೆ ಮಕ್ಕಳಿಗೆ ನಮ್ಮ ಮನೆಯ ಸಂಸ್ಕೃತಿಯನ್ನು ಕೊಡುವುದಕ್ಕೆ ನಾವು ವಿಫಲರಾಗ್ತೇವೆ ಅಂತಾದರೆ ತಮ್ಮ ಮನೆಗಳನ್ನು ಮಾತ್ರ ಅಲ್ಲ, ದೇಶವನ್ನು ಮಾತ್ರ ಅಲ್ಲ, ಸಮಾಜವನ್ನ ಹಾಳು ಮಾಡುವಂತಹ ಮಕ್ಕಳು ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಆಲೋಚನೆ ಮಾಡಿ ಭಾರತದ ಭವಿಷ್ಯವನ್ನ ಅದ್ಭುತ ಭವಿಷ್ಯವನ್ನಾಗಿ ಮಾಡುವುದಕ್ಕಾಗಿ ನನ್ನ ಮನೆಯ ತೊಟ್ಟಿಲಿನ ಶಿಶುವಿಗೆ ನಾನು ಎಂತಹ ಸಂಸ್ಕಾರವನ್ನ ಕೊಡಬೇಕು, ನನ್ನ ಮಗ ದೇಶವನ್ನ ಬೆಳಗಿಸುವಂತಹ ಒಬ್ಬ ವ್ಯಕ್ತಿ ಆಗಬೇಕು, ಅಥವಾ ನನ್ನ ಮಗ ದೇಶದ್ರೋಹಿಯಾಗಿ 100 ವರ್ಷಗಳ ಕಾಲ ಇತಿಹಾಸದ ಪುಟದಲ್ಲಿ ತನ್ನ ಹೆಸರನ್ನ ಬರೆದಿಡುವಂತಹ ರಾಕ್ಷಸ ಆಗಬೇಕು ಅನ್ನುವ ಆಲೋಚನೆಯನ್ನ ನಾವೇ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಆಲೋಚನೆಯನ್ನ ಮಾಡಿಕೊಂಡು ಇಲ್ಲಿಂದ ಇಷ್ಟು ಜನ ಹೊರಗಡೆ ಹೋಗಬೇಕಾಗಿದ್ರೆ, ಎಸ್ ನಾನು ಬದಲಾಗ್ತೇನೆ, ಬದಲಾದಂತಹ ನನ್ನ ಮನೆಯಿಂದ ಒಂದು ಮಗುವನ್ನಾದರೂ ಸಮಾಜದ ಉದ್ಧಾರಕ್ಕಾಗಿ ಒಳ್ಳೆಯ ನಾಗರಿಕನನ್ನಾಗಿ ಮಾಡಿಕೊಡ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನ ಏನಾದರೂ ನಾವು ಮಾಡುತ್ತೇವೆ ಅಂತಾದರೆ ಈ ಪ್ರದೇಶದಿಂದ, ಚಿಕ್ಕೋಡಿಯಿಂದ ಭಾರತವನ್ನ ಬೆಳಗುವಂತಹ
ಚಿಕ್ಕ ಮಕ್ಕಳನ್ನ ಇವತ್ತು ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂತಾದರೆ ವಿಕಸಿತ ಭಾರತದ ಕನಸನ್ನ ಏನು ಪ್ರಧಾನಮಂತ್ರಿಯವರು ಇಟ್ಟಿದ್ದಾರೆ, ಸೊ ಭಾರತಕ್ಕೆ 100 ಆಗಬೇಕಾಗಿದ್ರೆ ಚಿಕ್ಕೋಡಿಯ ಚಿಕ್ಕ ಮಕ್ಕಳು ಯುವಕರಾಗಿರ್ತಾರೆ. ಆ ಯುವಕರು ಚಿಕ್ಕೋಡಿಯ ಮೂಲಕ ಭಾರತವನ್ನ ಬೆಳಗುವಂತಹ ಯುವ ಭಾರತೀಯರಾಗಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ. ಇಲ್ಲಿ